ಎಲ್ರಿಗೂ ನಮಸ್ಕಾರ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ಮೊದಲಿಗೆ ಮೀನಾಗೋಸ್ಕರ ಗ್ಯಾರೇಜ್ ಹತ್ರ ಮೀನಾ ಫ್ರೆಂಡ್ಸು ಸೂರ್ಯ ಎಲ್ರು ಕಾಯ್ತಾ ಇರ್ತಾರೆ. ಮೀನಾ ಅಲ್ಲಿಗೆ ಬರ್ತಾಳೆ. ಏನ್ರಿ ಎಲ್ರು ಇಲ್ಲೇ ಸೇರ್ಬಿಟ್ಟಿದ್ದೀರಾ? ನನ್ಗೆ ತುಂಬಾನೇ ಕೆಲ್ಸ ಇದೆ, ಸಾಯಂಕಾಲ ಬರ್ತೀನಿ ಎಂದು ಕೇಳಲಿಲ್ಲ, ಈಗ್ಲೇ ಬಾ ಅಂತ ಹೇಳಿದ್ರಿ, ಏನ್ ವಿಷಯ ಅಂತ ಮೊದ್ಲೇಳಿ ಅಂತಾಳೆ. ಸ್ವಲ್ಪ ಅಲ್ಲಿ ಬಂದ್ ನೋಡು ಮೀನಾ, ಹೂ ವ್ಯಾಪಾರ ಮಾಡೋ ಸಂಘದವರು ಎಲ್ಲ ಬಂದಿದ್ದಾರೆ ಅಂತಾನೆ. ಇವ್ರು ಯಾರು ಅಂತ ನೀವ್ ನನ್ಗೆ ಹೇಳ್ಬೇಕಾ? ನನ್ಗೆ ಎಲ್ಲ ಚೆನ್ನಾಗ್ ಗೊತ್ತು, ನಾನು ಈ ಸಂಘದ ಮೆಂಬರ್ ಅಂತಾಳೆ ಮೀನಾ. ಏನ್ ಎಲ್ರು ದಿಢೀರ್ ಅಂತ ಇಲ್ಲಿಗ್ ಬಂದ್ಬಿಟ್ಟಿದ್ದೀರಲ್ಲ ಅಂತ ಮೀನಾ ಕೇಳ್ತಾಳೆ. ಮೀನಾ, ನಿನ್ ಗೊತ್ತಲ್ವಾ ನಮ್ ಹೂ ಕಟ್ಟೋ ಸಂಘದಿಂದ ಎಲೆಕ್ಷನ್ ಇದೆ ಅಂತ, ಹಾಗಂತ ಸಂಘದವ್ರು ಹೇಳ್ತಾರೆ. ಆಗ ಮೀನಾ, ಗೊತ್ತಿದೆ, ಒಂದ್ ವಾರಕ್ಕೂ ಮುಂಚೆ ಸಂಘದವರಿಂದ ಮೆಸೇಜ್ ಬಂದಿದೆ ಅಂತಾಳೆ. ಈ ಎಲೆಕ್ಷನ್ ಅಲ್ಲಿ ಯಾರು ನಿಂತ್ಕೋಬೇಕು ಅಂತ ನಾವೆಲ್ಲರೂ ನಿರ್ಧಾರ ಮಾಡಿದೀವಿ ಅಂತ ಸಂಘದವರು ಹೇಳ್ತಾರೆ. ಹೊಸದಾಗಿ ಯಾರು ನಿಂತ್ಕೋತಾರೆ? ಹೇಗಿದ್ರು ವಿಶಾಲನೇ ಅಲ್ವಾ ನಿಂತ್ಕೊಳ್ಳೋದು, ಅವರೇ ತಾನೇ ಗೆಲ್ಲೋದು ಅಂತ ಮೀನಾ ಹೇಳ್ತಿರುವಾಗ, ಇಲ್ಲ ಮೀನಾ, ಈ ಸರಿ ಹೊಸೊಬ್ರು ನಿಲ್ಲಿಸ್ಬೇಕು ಅಂತ ನಾವೆಲ್ಲರೂ ನಿರ್ಧಾರ ಮಾಡಿದೀವಿ ಅಂತಾರೆ. ಯಾರನ್ನ ನಿಲ್ಲಿಸ್ಬೇಕು ಅನ್ಕೊಂಡಿದೀರಾ ಅಂತ ಮೀನಾ ಕೇಳ್ತಾಳೆ. ಮೀನಾ, ನಮ್ಗೆ ಕಷ್ಟ ಅಂದಾಗ ನಮ್ ಜೊತೆ ಬಂದು ನಿಂತ್ಕೋಬೇಕು. ಆ ವಿಶಾಲಮ್ಮ ಎಲೆಕ್ಷನ್ ಇರುವಾಗ ಮಾತ್ರ ನಮ್ಮ ಹತ್ರ ಬರ್ತಾರೆ, ಅದನ್ನ ಬಿಟ್ರೆ ಮಿಕ್ಕಾಗೆಲ್ಲ ಅವ್ರ ಆಳುಗಳೇ ಇರ್ತಾರೆ. ಆಯಮ್ಮ ಮತ್ತೆ ನಮ್ಮ ಹತ್ರ ಬರೋದೇ ಇಲ್ಲ, ಏನಾದ್ರೂ ಹೇಳಿದ್ರು ಕೇಳೋಲ್ಲ, ನಾವು ಅಂದ್ರೆ ಆ ಯಮ್ಮಂಗೆ ಲೆಕ್ಕಕ್ಕೆ ಇಲ್ಲ ಅಂತಾರೆ. ಆಗ ಮೀನಾ, ಹೌದೌದು, ಈ ಸರಿ ಅದಕ್ಕೆ ಅರ್ಹತೆ ಇರೋರ್ನೇ ನಾವು ನಿಲ್ಲಿಸ್ಬೇಕು ಅಂತಾಳೆ ಮೀನಾ. ಆಗ ಸಂಘದವ್ರು, ಅದಕ್ಕೆ ಅರ್ಹತೆ ಇರೋರು ಯಾರು ಅಂತ ನಾವ್ ಆಗ್ಲೇ ಕಂಡಿಡ್ದಿದೀವಿ ಅಂತಾರೆ. ಯಾರಮ್ಮ, ಯಾರು ಅಂತ ಹೇಳಿ ಅಂತಾಳೆ ಮೀನಾ. ನೀನೇನಮ್ಮ ಅಂತಾರೆ ಸಂಘದವ್ರು. ಏನಕ್ಕೆ ಹೇಳ್ತಿದ್ದೀರಾ, ನಾನಾ ಅಂತ ಮೀನಾ ಕೇಳ್ತಾಳೆ. ಹೌದು ಮೀನಾ, ಈ ಸರಿ ನೀನೇ ನಿಂತ್ಕೋಬೇಕು ಅಂತ ಹೂವಿನ ಸಂಘದವ್ರು ಹೇಳ್ತಾರೆ. ನನ್ಗೆ ಮನೆಯವ್ರನ್ನ ನೋಡ್ಕೋಬೇಕು, ವ್ಯಾಪಾರ ನೋಡ್ಕೋಬೇಕು, ಅದನ್ನೆಲ್ಲ ಬಿಟ್ಟು ಎಲೆಕ್ಷನ್ ಅದು ಇದು ಅಂತ ಬರೋದಿಲ್ಲ, ತುಂಬಾನೇ ಕಷ್ಟ, ನನ್ಗೆ ಟೈಮೇ ಇರಲ್ಲ ಅಂತ ಮೀನಾ ಹೇಳ್ತಾಳೆ. ಇಲ್ಲ ಮೀನಾ, ನೀನೇ ನಿಂತ್ಕೋಬೇಕು ಅಂತ ನಾವೆಲ್ಲರೂ ನಿರ್ಧಾರ ಮಾಡಾಗಿದೆ ಅಂತಾರೆ ಸಂಘದವ್ರು. ಮೀನಾ, ನಮ್ಗಳ ಬಗ್ಗೆ ಗೊತ್ತಿರೋರೊಬ್ರು ಬೇಕು ಅಂತ ನಾವ್ ಅನ್ಕೊಂಡಿದ್ವಿ, ಹಾಗೇನೆ ನಾವೇನು ಅಂತ ನಿನ್ಗೆ ಚೆನ್ನಾಗ್ ಗೊತ್ತು, ನೀನೇನು ಅಂತ ನಮಗ್ ಚೆನ್ನಾಗ್ ಗೊತ್ತು, ಅದಕ್ಕೋಸ್ಕರ ನಿನ್ನೆ ನಿಲ್ಸ್ಬೇಕು ಅಂತ ನಿರ್ಧಾರ ಮಾಡಿದೀವಿ ಅಂತಾರೆ. ಹೌದು ಮೀನಾ, ನೀನೇನಾದ್ರೂ ಈಗ ನಿಂತ್ಕೊಂಡಿಲ್ಲ ಅಂದ್ರೆ ಆ ವಿಶಾಲಿ ಗೆದ್ಬಿಡ್ತಾಳೆ. ಹೌದಮ್ಮ ಮೀನಾ, ಈ ಸರಿ ಆ ವಿಶಾಲು ನೇರವಾಗಿ ತಾನೇ ನಿಂತಿದ್ದಾಳೆ, ಹಾಗಂತ ಒಬ್ರು ಹೇಳ್ತಾರೆ. ಹೌದಮ್ಮ ಮೀನಾ, ಆ ವಿಶಾಲಮ್ಮ ಈ ಸರಿ ಗೆಲ್ಲೇಬಾರ್ದು ಅಂತ ಇನ್ನೊಬ್ರು ಹೇಳ್ತಾರೆ. ಅವ್ರ ಬಗ್ಗೆ ನಿಮ್ಗೆ ಗೊತ್ತಿಲ್ವಾ? ಆಯಮ್ಮ ಮೊದ್ಲೇ ಯಾರ್ ಮಾತು ಕೇಳಲ್ಲ ಅಂತಾರೆ. ಅದು ಅಲ್ಲದೆ ಅನ್ಯಾಯವಾಗಿ ಬಡ್ಡಿ ತಗೋತಾರೆ, ಎದುರಿಸಿ ಬೆದರಿಸಿ ನಮ್ಮ ಹತ್ರ ಎಲ್ಲ ವಸೂಲಿ ಮಾಡ್ತಾರೆ. ನಮ್ ಸಂಘದಲ್ಲಿರೋ ಹೂ ಕಟ್ಟೋರೆಲ್ಲಾರ್ನು ಎದುರಿಸಿ ಬೆದರಿಸಿ ನಡ್ಸ್ಕೋತಾರೆ. ಎಷ್ಟು ಜನರು ಹೂವಿನ ಅಂಗಡಿನ ಅವಳು ವಶಪಡಿಸ್ಕೊಂಡಿದ್ದಾಳೆ ಗೊತ್ತಾ? ನಾವು ಹೊಸ ಹೂ ಅಂಗಡಿ ತೆಗಿದ್ರು ಅದನ್ನ ಅವಳೇ ವಹಿಸ್ಕೊಂಡ್ಬಿಡ್ತಾಳೆ. ಅದಕ್ಕೆ ಮೀನಾ, ಆ ಅಮ್ಮ ಈ ಎಲೆಕ್ಷನ್ ಅಲ್ಲಿ ಗೆಲ್ಬಾರ್ದು, ಅವಳು ಗೆಲ್ಬಾರ್ದು ಅಂದ್ರೆ ನೀನ್ ಈ ಎಲೆಕ್ಷನ್ ಅಲ್ಲಿ ನಿಂತ್ಕೋಬೇಕು. ಹೌದು ಮೀನಾ, ನೀನೇ ನಿಂತ್ಕೋಬೇಕು ಅಂತ ಅಲ್ಲಿರೋರೆಲ್ರು ಹೇಳ್ತಾ ಇರ್ತಾರೆ. ಆಗ ಮೀನಾ ಸೂರ್ಯನ ನೋಡ್ತಾಳೆ. ಏನ್ ಮೀನಾ, ನನ್ನ ನೋಡ್ತಿದ್ಯಾ? ನಾನೇನಾದ್ರು ಹೇಳ್ಬಿಟ್ಟಿದ್ದಾನೆ ಅಂತಾನಾ? ನನ್ನ ಹತ್ರ ಇವಾಗ್ಲೇ ಬಂದು ಕೇಳಿದ್ರು, ನಾನ್ ನಿನ್ನ ಹತ್ರ ಮಾತಾಡೋ ಕೇಳ್ದೆ ಅಂತಾನೆ, ನೀವೇನಾದ್ರೂ ನಿಂತ್ಕೋತಾಳೆ ಅಂತ ಹೇಳ್ಬಿಟ್ಟ ಹೆಂಗೆ ಅಂತ ಮೀನಾ ಕೇಳ್ತಾಳೆ. ಅಯ್ಯಯ್ಯೋ, ನಾನೇನು ಹೇಳಿಲ್ಲಮ್ಮ, ಅವ್ರೆಲ್ಲಾರು ಸೇರಿ ನಿನ್ನನ್ನ ಆಯ್ಕೆ ಮಾಡಿದೀವಿ ಅಂತ ಹೇಳಿದ್ರು, ಸರಿ ಬನ್ನಿ ಅವಳ ಹತ್ರನೇ ಮಾತಾಡಿ ಅಂತ ನಾನು ಇಲ್ಲಿ ಕರ್ಸ್ದೆ ಅಷ್ಟೇ, ಹಾಗಂತ ಸೂರ್ಯ ಹೇಳ್ತಿರುವಾಗ ಚೇತಾ, ಏನಮ್ಮ ಇದೆಲ್ಲ ಒಳ್ಳೆ ವಿಷಯನೇ ತಾನೆ, ಸಂಘದವರೇ ಬಂದು ನೀನು ನಿಂತ್ಕೋಬೇಕು ಅಂತ ಹೇಳ್ತಿದಾರಲ್ಲ, ಸರಿ ನೀನ್ ಏನಕ್ ಬೇಡ ಅಂತಿದ್ಯಾ ಅಂತ ಸೂರ್ಯ ಕೇಳ್ತಾನೆ. ಅದೆಲ್ಲ ಏನೂ ಇಲ್ಲ ರೀ, ನಮ್ಗಿದ್ರ ಅವಶ್ಯಕತೆ ಇದೆಯಾ? ಅವಾಗ ಡೆಕೋರೇಷನ್ ಆದ್ರೂ ಹೋಗ್ಬೇಕು, ಹೂವಿನಾದ್ರೂ ಬೇರೆ ಸಿಗ್ತವೆ, ಮನೆಯಲ್ಲೂ ಬಂದು ಕೆಲಸ ಮಾಡ್ಬೇಕು, ಇದನ್ನೆಲ್ಲ ಬಿಟ್ಟು ಅಂತ ಮೀನಾ ಹೇಳ್ತಿರೋವಾಗ, ಸರಿ ಇರು ಮೀನಾ, ಸುಮ್ನೆ ಹೇಳ್ತಾನೆ ಇರ್ಬೇಡ ಅಂತಾನೆ. ಇಲ್ಲ ರೀ, ನನಗೆ ತುಂಬಾನೇ ಕೆಲ್ಸಗಳಿವೆ, ನಾನ್ ಹೀಗೆ ಈ ಎಲೆಕ್ಷನ್ ಅಲ್ಲೆಲ್ಲ ನಿಂತ್ಕೊಳಕ್ಕಾಗುತ್ತೆ? ಆ ವಿಶಾಲಮ್ಮ ಎಷ್ಟೊಂದ್ ದೊಡ್ಡ ವ್ಯಕ್ತಿ, ಅವಳ ಎದುರಿಗೆ ನಾನು ಹೇಗೆ ನಿಂತ್ಕೊಳಕ್ಕಾಗುತ್ತೆ ಅಂತಾಳೆ ಮೀನಾ. ಮೀನಾ, ಅಯ್ಯಮ್ಮ ದುಡ್ಡು ಕಾಸಲ್ಲಿ ಜೋರಾಗಿದ್ದಾಳಷ್ಟೇ, ಅದನ್ ಬಿಟ್ರೆ ಅವಳು ಬೇರೆಯವ್ರ ಬಗ್ಗೆ ಎಲ್ಲ ಯೋಚನೆ ಮಾಡಲ್ಲ. ಎಲ್ರ ಮನ್ಸಲ್ಲಿ ಯಾರು ಇದ್ದಾರೋ ಅವ್ರು ಎಲ್ರ ಗೆಲ್ಲೋದು, ಹಾಗ್ ನೋಡೋದಾದ್ರೆ ನೀನೇ ಎಲ್ರ ಮನ್ಸಲ್ಲೂ ಇರೋದು, ನೀನೇ ಗೆಲ್ಲೋದು ಮೀನಾ ಅಂತ ಸೂರ್ಯ ಹೇಳ್ತಾನೆ. ಎಲ್ಲಿ ಸುಮ್ಮನೆ ಇರಿ, ಏನೇನೋ ಮಾತಾಡ್ತಿರ್ಬೇಡಿ ಅಂತ ಮೀನಾ ಹೇಳ್ತಾಳೆ. ಅಯ್ಯಯ್ಯೋ ಮೀನಾ, ನಾನ್ ನಿನ್ಗೋಸ್ಕರ ಇದನ್ನೆಲ್ಲ ಹೇಳ್ತಾ ಇಲ್ಲ, ನಾನ್ ನಿಜವಾಗ್ಲೂ ಹೇಳ್ತಿದ್ದೀನಿ ಅಂತಾನೆ ಸೂರ್ಯ. ಇಲ್ಲ ರೀ, ನನಗೆ ಇದೆಲ್ಲ ಸರಿ ಬರ್ತಿಲ್ಲ, ಹಾಗಂತ ಮೀನಾ ಹೇಳ್ತಿರುವಾಗ ಸೂರ್ಯ, ನೋಡು ಮೀನಾ, ಆಯಮ್ಮ ಅನ್ಯಾಯವಾಗಿ ಬಡ್ಡಿ ತಗೊಂಡು ಎಲ್ರ ಮನೇನೂ ಹಾಳು ಮಾಡ್ತಿದ್ದಾಳೆ, ಅವಳ ವಿರುದ್ಧ ಯಾರಾದ್ರೂ ಗೆದ್ರೆ ಈ ಹೂವಿನ ಸಂಘದವ್ರೆಲ್ಲಾರ್ನೂ ಅವಶ್ಯಕತೆ ಬಿದ್ದಾಗ ಕಾಪಾಡ್ಬೋದಲ್ವಾ? ಆ ಯಮ್ಮನ ಯಾರಾದ್ರೂ ಸೋಲಿಸ್ಲೇಬೇಕಲ್ವಾ? ಹಾಗಂತ ಸೂರ್ಯ ಹೇಳ್ತಿರುವಾಗ, ಏನ್ರಿ ನನ್ಗಿದೆಲ್ಲ ಅರ್ಥನೇ ಆಗ್ತಿಲ್ಲ ಅಂತಾಳೆ ಮೀನಾ. ಮೀನಾ, ಹೂ ಮಾರೋರೆಲ್ಲ ಇಷ್ಟೊಂದು ಕಷ್ಟಪಡ್ತಾರೆ ಅಂತ ನಿಮ್ಗೆ ಚೆನ್ನಾಗ್ ಗೊತ್ತಲ್ವಾ? ಅದಕ್ಕೆ ಮೀನಾ, ಆ ವಿಶಾಲಿ ಏನಾದ್ರೂ ಗೆದ್ರೆ ಅವ್ಳಿಗೇನ್ ಬೇಕೋ ಅದನ್ನ ಮಾಡ್ಕೋತಾಳೆ, ಬೇರೆಯವರೆಲ್ಲಾರ್ನೂ ಆ ಯಮ್ಮ ಎಲ್ ನೋಡ್ತಾಳೆ? ನೀನೇನಾದ್ರೂ ಈ ಹೂ ಕೊಟ್ಟವ್ರ ಎಲೆಕ್ಷನ್ ಅಲ್ಲಿ ಗೆದ್ರೆ ಅವ್ರಿಗೆಲ್ಲ ಸಹಾಯ ಆಗುತ್ತೆ ಮೀನಾ ಅಂತಾನೆ. ಏನ್ರಿ, ಹಾಗಾದ್ರೆ ಸಂಘದಲ್ಲಿರೋರೆಲ್ಲರೂ ನನ್ನನ್ನ ಒಪ್ಕೋತಾರ ಅಂತಾಳೆ ಮೀನಾ. ಎಲ್ಲರೂ ಒಪ್ಕೊಳ್ಳೋದಿದ್ರೆ ಈ ಎಲೆಕ್ಷನ್ ಎಲ್ಲ ಏನಕ್ ಬೇಕಿತ್ತು? ಎಲೆಕ್ಷನ್ ಅಂದ್ರೆ ಏನು ಮೀನಾ? ಎಷ್ಟು ಜನ ನಿನ್ನನ್ನು ಒಪ್ಕೊಂಡು ಓಟ್ ಹಾಕ್ತಾರಲ್ಲ, ಅದೇ ಎಲೆಕ್ಷನ್. ನೀನು ನೇಯವಾಗಿ ಕೆಲಸ ಮಾಡ್ಕೊಂಡು ಹೋಗೋಳು, ಅದೆಲ್ಲ ಸಂಘದವ್ರಿಗೆ ಚೆನ್ನಾಗೇ ಗೊತ್ತಿದೆ. ನೀನು ನೇಯವಾಗಿ ಎಲ್ಲಾನು ಮಾಡ್ಕೊಂಡು ಹೋಗ್ತೀಯ ಅಂತ ಹೂ ವ್ಯಾಪಾರ ಮಾಡೋರ್ಗೆಲ್ರಿಗೂ ನಂಬಿಕೆ ಇದೆ, ಇದಕ್ಕೂ ಮೇಲೆ ಇನ್ನೇನ್ ಬೇಕು ನಿನ್ಗೆ ಅಂತ ಸೂರ್ಯ ಹೇಳ್ತಾನೆ. ಹೌದಪ್ಪ ತಮ್ಮ, ಹೌದಪ್ಪ ಸೂರ್ಯ, ಹೋದ್ಸರಿ ನನ್ನ ಮಗಳಿಗೆ ಸ್ಕೂಲ್ ಫೀಸ್ ಕಟ್ಟಬೇಕಾಗಿತ್ತು, ಅದನ್ನ ನೀನೇ ಕೊಟ್ಟು
ಕೊಟ್ಟಿರೋ ಹಣನ ಮತ್ತೆ ವಾಪಸ್ ಕೂಡ ಕೇಳಲಿಲ್ಲ ಅಂತಾರೆ. ಅಕ್ಕ ಏನಕ್ಕ ನೀವು ಅಂತ ಮೀನಾ ಹೇಳ್ತಿರೋವಾಗ ಕೇಳ್ಬೇಕಲ್ವೇನಮ್ಮ ಅಂತ ಅವ್ರು ಹೇಳ್ತಾರೆ. ಅಯ್ಯೋ ಎಲ್ರು ಸೇರಿ ನನ್ನನ್ನ ಗೊಂದಲಕ್ಕೆ ನುಗ್ಬಿಟ್ಟಿದೀರಾ ಏನ್ರಿ, ಇದೆಲ್ಲ ನಾವು ಬೇಡದಿರೋ ಕೆಲಸ ಅಂತ ನನ್ಗೆ ಅನ್ಸಿದೆ. ಮೀನಾ ಹಾಗಂತಿರೋವಾಗ ಸೂರ್ಯ, ನೋಡು ಮೀನಾ, ಲೈಫಲ್ಲಿ ಇಂಥದ್ದೆಲ್ಲ ಇದ್ದೇ ಇರುತ್ತೆ. ಆ ವಿಶಾಲಮ್ಮ ನಿನ್ಗೆ ಏನೇನೆಲ್ಲ ಮಾತಾಡಿರ, ನೀನು ಗೆದ್ದು ತೋರ್ಸ್ಬೇಕು ಮೀನಾ. ನಾಳೆ 4 ಜನಕ್ಕೆ ಒಳ್ಳೇದ್ ಮಾಡ್ಬೋದು ಮೀನಾ. ಇಂಥ ಚಾನ್ಸ್ನೆಲ್ಲಾನು ನೀನ್ ಮಿಸ್ ಮಾಡ್ಕೊಳ್ಳೇಬಾರ್ದು ಮೀನಾ ಅಂತಾನೆ ಸೂರ್ಯ. ಆಗ ಶ್ವೇತಾ, ಹೌದು ಸಿಸ್ಟರ್, ನೀವೇನು ಸಂಘದ ಮುಖ್ಯಸ್ಥೆ ಆಗ್ಬೇಕು ಅಂತ ಹುಡ್ಕೊಂಡು ಹೋಗಿಲ್ವಲ್ಲ, ಅವ್ರೇನ್ ತಾನೇ ಹುಡ್ಕೊಂಡ್ ಬಂದಿರೋದು. ನೀವು ಧೈರ್ಯವಾಗಿ ಎಲೆಕ್ಷನ್ ನಿಂತ್ಕೋಬಹುದು ಸಿಸ್ಟರ್ ಅಂತಾನೆ. ಆಗ ಅಲ್ಲಿ ಇನ್ನೊಬ್ರು, ನೋಡು ಮೀನಾ, ನೀನ್ ಹೀಗೆ ಸಾಧಾರಣದವಳು ಆಗಿದ್ದಾಗ್ಲೇ ನಮ್ಗೆಲ್ರಿಗೂ ಹೆಲ್ಪ್ ಮಾಡಿದ್ಯಾ. ಇನ್ನು ನೀನು ಸಂಘದಲ್ಲಿ ಏನಾದ್ರು ಗೆದ್ದು ಬಂದ್ಬಿಟ್ರೆ ಸಂಘದಲ್ಲಿರೋರ್ಗೆಲ್ಲ ಸಹಾಯ ಆಗುತ್ತೆ. ನೀನು ಎಲೆಕ್ಷನ್ಗೆ ನಿಂತ್ಕೊಳ್ಳೇಬೇಕು ಅಂತ ಇನ್ನೊಬ್ರು ಹೇಳ್ತಾರೆ. ಆಗ ಮೀನಾ, ಅಕ್ಕ ನೀವ್ ಹೇಳ್ತಿರೋದೆಲ್ಲ ಸರಿ ಅಂತ ಹೇಳ್ತಾಳೆ. ಆದ್ರೆ ಅಂತಿರೋವಾಗ ಸೂರ್ಯ, ಹೌದಲ್ವಾ, ನೀನ್ ಸರಿ ಅಂದೆ ಅಲ್ವಾ, ಮತ್ತಿನ್ನೇನು, ಈಗ ಒಪ್ಕೆ ತಾನೇ ಎಲೆಕ್ಷನ್ ನಿಂತ್ಕೊಳಕ್ಕೆ ಅಂತಾನೆ. ಏನ್ರಿ, ನಾನು ಇನ್ನೂ ಒಪ್ಕೆನೆ ಕೊಟ್ಟಿಲ್ವಲ್ಲ ಹಾಗಂತ ಮೀನಾ ಹೇಳ್ತಿರೋವಾಗ, ಇಲ್ಲ ಇಲ್ಲ, ನೀನ್ ಒಪ್ಕೊಂಡೆ ಮೀನಾ, ನಿನ್ ಮನ್ಸನ್ನ ಬದಲಾಯಿಸ್ಬೇಡ. ನೀನು ಹೂ ವ್ಯಾಪಾರ ಮಾಡೋರ್ ಮಕ್ಳಿಗೋಸ್ಕರನಾದ್ರೂ ಈ ಎಲೆಕ್ಷನ್ ನಲ್ಲಿ ನಿಂತ್ಕೊಳ್ಳೇಬೇಕು ಅಂತಾನೆ. ಏನ್ರಿ ಇದು ಅಂತ ಮೀನಾ ಕೇಳ್ತಿರುವಾಗ, ನೋಡು ಮೀನಾ, ನಾನ್ ಹೇಳೋದನ್ನ ಕೇಳು. ನಿಮ್ಮಪ್ಪ ನಿಮ್ಮಮ್ಮ ಹೂ ವ್ಯಾಪಾರ ಮಾಡ್ಕೊಂಡೇನೆ ನಿಮ್ಮನ್ನೆಲ್ಲ ಸಾಕಿ ಓದಿಸಿ ಬೆಳೆಸಿದ್ದಾರೆ. ಅಂತ ಸಂಘದಲ್ಲೇ ನೀನು ಗೆದ್ದು ಬಂದ್ರೆ ನಿಮ್ಮಪ್ಪ ನಿಮ್ಮಮ್ಮನಿಗೆ ಸಂತೋಷ ತಾನೆ. ಹಾಗಂತ ಸೂರ್ಯ ಹೇಳ್ತಿರುವಾಗ, ಒಪ್ಕೊ ಮೀನಾ, ಒಪ್ಕೊ ಅಂತ ಸಂಘದವರೆಲ್ಲ ಹೇಳ್ತಾರೆ. ಆಗ ಮೀನಾ, ಅಕ್ಕ ಆ ವಿಶಾಲಮ್ಮನ ವಿರುದ್ಧ ನಾನು ಹೇಗ್ ಗೆಲ್ಲಕ್ಕಾಗುತ್ತೆ ಅಂತಾಳೆ. ಆಗ ಸೂರ್ಯ, ಮೀನಾ, ನಾನು ಹೇಳೋದನ್ನ ಕೇಳು. ಗೆಲುವು ಅನ್ನೋದನ್ನ ನಾವು ಹುಡ್ಕೊಂಡು ಹೋಗೋದಲ್ಲ, ಅದು ನ್ಯಾಯ ನಿಷ್ಠೆಯಿಂದ ಇರೋರ್ನ ಹುಡ್ಕೊಂಡ್ ಬರುತ್ತೆ. ನೀನ್ ಹೂ ಅಂತ ಹೇಳು, ಅಷ್ಟೇ ಸಾಕು ಅಂತಾನೆ ಸೂರ್ಯ. ಮೀನಾ ಯೋಚನೆ ಮಾಡ್ತಾಳೆ. ಮೀನಾ ಅಂತ ಸೂರ್ಯ ಹೇಳ್ತಾನೆ, ಆಗಲ್ಲ ರೀ, ಮನೆಯಲ್ಲಿ ಮಾವ ಅತ್ತೆನೆಲ್ಲ ಕೇಳ್ಬೇಕಲ್ಲ ಅಂತಿರುವಾಗ ಸೂರ್ಯ, ಮೊದ್ಲು ನಿನ್ನ ನಿರ್ಧಾರ ಏನು ಅಂತ ಹೇಳು. ಅಪ್ಪ ಖಂಡಿತ ಸಂತೋಷ ಪಡ್ತಾರೆ. ಸಕ್ರೆನ ನೋಡ್ಕೊಂಡ್ರಾಯ್ತು, ಮೊದ್ಲು ನೀನೇನ್ ಹೇಳ್ತೀಯಾ ಅದನ್ನ ಹೇಳು ಅಂತಾನೆ. ಸರಿ ರೀ, ನೀವೆಲ್ರೂ ಹೇಳ್ತಿರೋ ಹಾಗೆ ನಾನು ಎಲೆಕ್ಷನ್ ಅಲ್ಲಿ ನಿಂತ್ಕೋತೀನಿ ಅಂತಾಳೆ ಮೀನಾ. ಎಲ್ರೂ ಕೈ ಚಪ್ಪಾಳೆ ಹೊಡಿತಾರೆ, ಎಲ್ರೂ ಶುಭಾಶಯಗಳನ್ನ ಹೇಳ್ತಾರೆ. ಇಲ್ಲಿ ಕೇಳು ಮೀನಾ, ನೀನ್ ಒಪ್ಕೊಂಡಿಯಲ್ಲ, ನಾವ್ ಸಂಘನೇ ಗೆದ್ದಂಗೆ ಅಂತ ಒಬ್ರು ಹೇಳ್ತಾರೆ. ಹಾಗಾದ್ರೆ ನಾವ್ ಇನ್ ಬರ್ತೀವಿ ಅಧ್ಯಕ್ಷರೇ ಅಂತ ಒಬ್ರು ಹೇಳ್ತಾರೆ. ಏನಿದು, ನಾವೇ ಅಧ್ಯಕ್ಷರು ಮಾಡ್ಬಿಟ್ರಲ್ಲ ಅಂತ ಮೀನಾ ಕೇಳ್ತಾಳೆ. ಹೌದು ಮೀನಾ, ನೀನೇ ನಮ್ಗೆಲ್ರಿಗೂ ಇನ್ಮೇಲೆ ಅಧ್ಯಕ್ಷರು ಅಂತ ಹೇಳ್ತಾರೆ. ಖಂಡಿತ ನೀನೇ ಗೆಲ್ಲೋದು ಅಂತ ಅಲ್ಲಿರೋರು ಎಲ್ಲಾರು ಹೇಳ್ತಾರೆ. ನಾವಿನ್ ಬರ್ತೀವಿ ಅಂತ ಎಲ್ರು ಅಲ್ಲಿಂದ ಹೊರಟೋಗ್ತಾರೆ. ಈ ಕಡೆ ವಿಶಾಲಮ್ಮನ ಹುಡುಗರು ವಿಶಾಲಮ್ಮನ ಬಂದು ಹೇಳ್ತಾರೆ, ಏನ್ರು ಹೇಳ್ತಿದ್ದೀರಾ, ನೀವ್ ಹೇಳ್ತಿರೋದೆಲ್ಲ ನಿಜನಾ ಅಂತ ವಿಶಾಲು ಕೇಳ್ತಾಳೆ. ಹೌದಕ್ಕ ಅಂತ ಹುಡುಗರು ಹೇಳ್ತಾರೆ. ಸರಿಯಾಗಿ ವಿಚಾರಿಸಿದ್ರೇನೋ, ಯಾವ ಮೀನಾ ನಿಂತ್ಕೋತಿರೋದು ಅಂತ ವಿಶಾಲ ಕೇಳ್ತಾರೆ. ಆ ಸೂರ್ಯನ ಹೆಂಡತಿ ಮೀನಾನೇ ಅಕ್ಕ ನಿಂತ್ಕೋತಿರೋದು, ನಾವು ಸರಿಯಾಗಿ ವಿಚಾರಿಸ್ಕೊಂಡ್ ಬಂದಿದೀವಿ ಅಂತಾರೆ ಹುಡುಗರು. ಅದೇಗೋ ನಿಂತ್ಕೋತಾಳೆ ಅವಳೇನೆ ಬಿಕಾರಿ, ಏನೋ ಹೂ ಡೆಕೋರೇಷನ್ ಮಾಡಿ 4 ಕಾಸು ಸಂಪಾದನೆ ಮಾಡ್ತಿದ್ದಾಳೆ ಹಾಗಂತ ವಿಶಾಲ ಹೇಳ್ತಿರುವಾಗ, ಅವರೇನೇಕ ನಿಂತ್ಕೋತಿರೋದು ಅಂತ ಇನ್ನೊಬ್ಬ ಹೇಳ್ತಾನೆ. ಅವ್ರ ಅತ್ತೆ ಅದಕ್ಕೆಲ್ಲ ಬಿಡಲ್ವಲ್ಲ ಅಂತ ವಿಶಾಲ ಹೇಳ್ತಿರುವಾಗ, ಇಲ್ಲ ಅಕ್ಕ, ಅವರೇನೆ ನಿಂತ್ಕೋತಿರೋದು, ಅದು ಕನ್ಫರ್ಮ್ ಅಂತ ಇನ್ನೊಬ್ಬ ಹೇಳ್ತಾನೆ. ಸಂಗತಿರೋರೆಲ್ರು ಮಾತಾಡ್ಕೋತಿದ್ರು, ನಾನೇ ಕೇಳಿಸ್ಕೊಂಡೆ ಅಂತ ಹೇಳ್ತಾನೆ. ಅಕ್ಕ, ಮೀನಾ ಇದ್ರಲ್ಲಿ ನಿಂತ್ಕೋತಿರೋದ್ನ ನಾವು ಸಾಧಾರಣ ಅಂತ ಅನ್ಕೋಬಾರ್ದು. ಅದೇನಂದ್ರೆ ಆ ಸೂರ್ಯ ಇದಾನಲ್ಲ, ಅವನು ಕಾರ್ ಡ್ರೈವರೇ, ಅದು ಆ ಮೀನಾಗೆ ತುಂಬಾನೇ ಸಪೋರ್ಟ್ ಮಾಡ್ತಾನೆ. ತುಂಬಾ ಜನ ಈಗಾಗ್ಲೇ ಅವಳ ಹತ್ರ ಸೇರ್ಕೊಂಡ್ಬಿಟ್ಟಿದ್ದಾರೆ. ಆಗ ಇನ್ನೊಬ್ಬ ಬಂದು, ಅಕ್ಕ ಅದು ಮಾತ್ರ ಅಲ್ಲ, ಮೀನಾಗೆ ನಮ್ ಏರಿಯಾದಲ್ಲಿ ಒಳ್ಳೆ ಹೆಸರಿದೆ ಅಂತಾನೆ. ಇರ್ಲಿ ಬಿಡು, ಒಳ್ಳೆ ಹೆಸರು ಇದ್ಬಿಟ್ರೆ ಸಾಕ, ನಾನಾದ್ರೆ ಎಲ್ರಿಗೂ ಬಡ್ಡಿಗೆ ದುಡ್ಡು ಕೊಡ್ತೀನಿ, ಅವಸರ ಆಪತ್ತು ಅಂದಾಗೆಲ್ಲ ಎಲ್ರು ನನ್ನ ಹತ್ರನೇ ಬರ್ತಾರೆ, ಅದ್ರಿಂದ ಎಲ್ರು ನನ್ಗೆ ವೋಟ್ ಮಾಡ್ತಾರೆ. ಅವಳೇನಂತದ್ ಮಾಡಿದಳು ಹಾಗಂತ ವಿಷಾದ ಕೇಳ್ತಿರುವಾಗ, ಅಕ್ಕ ನೀವೇನೆ ಗೆಲ್ಲೋದು, ಆದ್ರೆ ಅವಳು ನಿಮ್ ವಿರುದ್ಧ ನಿಂತ್ಕೋತಿದ್ದಾಳಲ್ಲ, ಅದಕ್ಕ ಆ ಧೈರ್ಯ ಅವಳಿಗೆ ಎಲ್ಲಿಂದ ಬಂತು ಅಂತ ಕೇಳ್ತಾನೆ ಇನ್ನೊಬ್ಬ. ಅಕ್ಕ, ನೀನ್ ಎದುರಾಳಿಯಾಗಿ ಯಾರು ಎಲೆಕ್ಷನ್ ಅಲ್ಲಿ ನಿಂತ್ಕೊಳ್ಳಲ್ಲ ಅಂತ ಅನ್ಕೊಂಡ್ವಿ, ಆದ್ರೆ ಈಗ ನೋಡಿದ್ರೆ ನಿಜವಾಗ್ಲೂ ಆ ಮೀನಾ ನಿಂತ್ಕೊಂಡ್ಬಿಟ್ಟಿದ್ದಾಳೆ. ಇನ್ಮೇಲೆ ನಿಮ್ಮನ್ನ ನೋಡಿದ್ರೆ ಯಾರು ಭಯ ಪಡೋದೇ ಇಲ್ಲ ಅಕ್ಕ ಅಂತ ಹೇಳ್ತಾನೆ. ಏಯ್, ನಾನ್ ನಿಂತ್ಕೋತಿರೋದು ಅವಳಿಗೆ ಗೊತ್ತೇನೋ, ಇಲ್ಲಾಂದ್ರೆ ನಾನ್ ನಿಂತ್ಕೋತಿರೋದು ಅವಳಿಗೆ ಗೊತ್ತಿದ್ದೇನೆ ಏನಾದ್ರು ಎಲೆಕ್ಷನ್ ನಿಂತ್ಕೊಂಡ್ಬಿಟ್ಟಿದ್ದಾಳ ಅಂತಾಳೆ ವಿಶಾಲು. ಯಾರೋ ಸಾಧಾರಣದವ್ರು ನಿಂತ್ಕೊಂಡಿರ್ಬೇಕು ಅಂತ ಅವಳು ಅನ್ಕೊಂಡ್ಬಿಟ್ಟಿರ್ತಾಳೆ. ಅದಕ್ಕೆ ನಾನು ಹೇಳ್ತೀನಿ ಕೇಳು, ಈ ಸರಿ ಈ ವಿಶಾಲಮ್ಮನೇ ಎಲೆಕ್ಷನ್ ಅಲ್ಲಿ ನಿಂತಿರೋದು ಅಂತ ಹೋಗಿ ಹೇಳ್ಬಾ ಅಂತಾಳೆ. ಅಕ್ಕ, ಅವ್ರಿಗೆ ಎಲೆಕ್ಷನ್ ಅಲ್ಲಿ ನಿಂತ್ಕೋಕೆ ಇಷ್ಟನೇ ಇರ್ಲಿಲ್ಲ, ನೀವ್ ನಿಂತ್ಕೋತೀರಾ ಅಂತ ಗೊತ್ತಿದ್ದೇನೆ ಎಲ್ರು ಸೇರಿ ಅವಳನ್ನ ಎಲೆಕ್ಷನ್ ಅಲ್ಲಿ ನಿಂತಿರೋದು. ನಾವು ನೀನ್ ನಿಂತ್ಕೋತೀಯ ಅಂತ ಹೇಳಿದ್ವಿ, ಆದ್ರೂನು ಅವಳು ನಾನ್ ನಿಂತ್ಕೋತೀನಿ ಅಂತ ಹೇಳೋದ್ಲಕ್ಕ. ಆ ರೌಡಿ ಹಾಗಂತಿರೋವಾಗ ವಿಶಾಲು, ಓಹೋ, ಅಷ್ಟೊಂದು ಕೊಬ್ಬಂದ್ಬಿಟ್ಟಿದ್ಯಾ ಅವಳಿಗೆ, ಅವಳು ಎಲೆಕ್ಷನ್ ಅಲ್ಲಿ ನಿಂತ್ಕೊಳ್ಳೇಬಾರ್ದು, ನನ್ ವಿರುದ್ಧ ನಿಂತ್ಕೊಳ್ಳಕ್ಕೆ ಅವಳಿಗೆ ಏನ್ ಅರ್ಹತೆ ಇದೆ ಅಂತ ವಿಶಾಲ ಕೇಳ್ತಿರೋವಾಗ, ಅಕ್ಕ ಹೇಳ್ಬೇಕು ಅಂದ್ರೆ ಅವಳ ಕತೆನೆ ಮುಗಿಸ್ಬಿಡೋಣ ಅಂತ ಒಬ್ಬ ಕೇಳ್ತಾನೆ. ಇಲ್ಲಾಂದ್ರೆ ಎಲೆಕ್ಷನ್ ಮುಗಿಯೋವರೆಗೂ ಅವಳನ್ನ ಕಂಡಾಗ ಮಾಡ್ಬಿಡ್ಲಾ ಅಂತ ಕೇಳ್ತಾರೆ. ಬೇಡ್ವೋ, ತಕ್ಷಣ ಅದನ್ನೆಲ್ಲ ಮಾಡೋದೇ ಬೇಡ, ಮೊದ್ಲು ಒಂದ್ ಮಾತು ಕೇಳಿ ನೋಡೋಣ, ಅವಳಾಗವಳೆ ತಾನಾಗಿ ಹಿಂದೆ ಸರಿತಾಳೆ ಹಾಗಂತ ವಿಶಾಲ ಹೇಳ್ತಿರೋವಾಗ, ಅಕ್ಕ ಆ ಮೀನಾ ಎಲೆಕ್ಷನ್ ಬೇಡ ಅಂತ ಹೋದ್ರುನು ಆ ಸೂರ್ಯ ಬಿಡಲ್ಲ ಅಕ್ಕ ಹಾಗಂತ ಇನ್ನೊಬ್ಬ ಹೇಳ್ತಾನೆ. ಯಾರು ಹೇಳಿದ್ರೆ ಅವಳು ಕೇಳ್ತಾಳೆ ಅಂತ ನನಗೆ ಚೆನ್ನಾಗ್ ಗೊತ್ತು ಅಂತ ವಿಶಾಲ ಹೇಳ್ತಾಳೆ. ಆ ಸ್ವಿಚ್ ನಾನ್ ಆನ್ ಮಾಡ್ತೀನಿ, ಆಗ ನೋಡು ಅದ್ರಲ್ಲಿ ಅವಳು ಆಫ್ ಆಗಿ ಆಗ್ತಾಳೆ. ಹಾಗೆಲ್ಲ ಆಗ್ಲಿಲ್ಲ ಅಂದ್ರೆ ನೋಡು ಮುಂದೆ ಏನ್ ಮಾಡ್ಬೇಕು ಅಂತ ನಿರ್ಧಾರ ಮಾಡೋಣ ಅಂತಾಳೆ.
ಸರಿ ನೀವೆಲ್ಲರೂ ಹೋಗಿ ನಾನ್ ನೋಡ್ಕೋತೀನಿ ಅಂತ ವಿಶಾಲು ಹೇಳ್ತಾಳೆ. ಅಕ್ಕ ಯಾರ ಜೊತೆ ಮಾತಾಡ್ತೀಯ ಅಕ್ಕ ಅಂತ ಅಲ್ಲಿ ಇರೋ ರೌಡಿ ಕೇಳ್ತಾನೆ. ಅದೇ ಕಣ ಅವ್ರ ಅತ್ತೆ ಶಾಂತಿ ಇದ್ದಾಳಲ್ಲ, ಅವಳು ಹೇಳಿದ್ರೆ ಸಾಕು ಇವಳನ್ನ ಎಲೆಕ್ಷನ್ ನಿಂತ್ಕೋದೇ ಇರೋ ಹಾಗೆ ಮಾಡ್ತಾಳೆ ಅಂತಾಳೆ. ಹಾಗೇನೆ ಶಾಂತಿಗ್ ಫೋನ್ ಮಾಡ್ತಾಳೆ ವಿಶಾಲು. ಹಲೋ ಟೀಚರ್, ನಾನ್ ನಿಮ್ಮ ಹತ್ರ ಮುಖ್ಯವಾದ ವಿಷಯ ಮಾತಾಡ್ಬೇಕು, ನೇರವಾಗಿ ಮಾತಾಡ್ಬೇಕು. ಕಸ್ತೂರಿ ಮನೆಗ್ ಬೇಡ, ನಾನ್ ಹೇಳೋ ರೆಸ್ಟೋರೆಂಟ್ಗೆ ನೀವು ಬಂದ್ಬಿಡಿ. ಓಕೆ ಮಾಸ್ಟರ್ ಅಂತ ವಿಶಾಲು ಹೇಳ್ತಾಳೆ. ಈ ಕಡೆ ಕುಸುಮಾ ಅವ್ರ ಮನೆಗೆ ಕನಕ ಬರ್ತಾಳೆ. ಅಕ್ಕ ಬರ್ಲಿಲ್ವೇನಮ್ಮ ಅಂತ ಕೇಳ್ತಾಳೆ. ನೀನನ್ನ ಬರಕ್ ಹೇಳಿದ್ಲ ಅಂತ ಕುಸುಮಾ ಕೇಳ್ತಾರೆ. ಹೌದಮ್ಮ, ಫೋನ್ ಮಾಡಿ ಏನೋ ಮುಖ್ಯವಾದ ವಿಷಯ ಮಾತಾಡ್ಬೇಕು ಬಾ ಅಂತ ಕರೆದ್ಲು ಅಂತಾಳೆ. ನನ್ಗೂ ಸ್ವಲ್ಪ ಹೊತ್ತಿಗೆ ಮುಂಚೆ ಫೋನ್ ಮಾಡಿ ನೀನ್ ಮನೇಲೆ ಇದೆಯಾ ಅಲ್ವೇನಮ್ಮ, ಅಲ್ಲೇ ಇರು ಬಂದ್ಬಿಡ್ತೇನೆ ಅಂತ ಹೇಳಿದ್ರು ಅಂತಾರೆ. ಏನು ಅಂತ ಗೊತ್ತಿಲ್ಲ, ನೀನು ಏನಕ್ ಬರಕ್ ಹೇಳಿದಾಳೆ ಅಂತ ಕುಸುಮಾ ಕೇಳ್ತಾರೆ. ಆಗಲಿಗೆ ಮಂಜ ಅಮ್ಮ ಅನ್ಕೊಂಡ್ ಬರ್ತಾನೆ. ಅಕ್ಕ ಇನ್ನೂ ಬಂದಿಲ್ವಾ ಅಂತ ಕೇಳ್ತಿರೋವಾಗ ನೀನೇನು ಬರಕ್ ಹೇಳಿದ್ಲಾ ಅಂತ ಕನಕ ಕೇಳ್ತಾಳೆ. ಹೌದು, ಬರ್ಬೇಕಾದ್ರೆ ತಾರನ್ನು ಕರ್ಕೊಂಡ್ ಬಾ ಅಂತ ಅಕ್ಕ ಹೇಳಿದ್ಲು ಅಂತಾನೆ ಮಂಜ. ಏನ್ ವಿಷಯ ಅಂತ ಗೊತ್ತಿಲ್ವಲ್ಲ, ಏನಾದ್ರೂ ಸಮಸ್ಯೆ ಆಗ್ಬಿಡ್ತಾ ಹೆಂಗೆ ಅಂತ ಕುಸುಮಾ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಅಮ್ಮ ನೀನ್ ಯಾಕಮ್ಮ ತಕ್ಷಣ ಇಷ್ಟೊಂದು ಭಯ ಪಡ್ತಿದ್ಯಾ, ಅವ್ಳು ಮಾತಾಡ್ತಿರೋದ್ ಕೇಳ್ತಿದ್ರೆ ಆ ತರ ಏನೂ ಇಲ್ಲ ಅಂತಾಳೆ ಕನಕ. ಅಮ್ಮ ಒಳ್ಳೆ ವಿಷಯನೂ ಇರ್ಬೋದಲ್ವಾ ಅಂತ ಮಂಜ ಕೇಳ್ತಾನೆ. ಆಗ ಮೀನಾ ಮತ್ತೆ ಸೂರ್ಯ ಅಲ್ಲಿಗೆ ಬರ್ತಾರೆ. ಯಾಕೆ ಮೀನಾ ಎಲ್ರೂ ಬರಕ್ ಹೇಳಿದ್ಯಾ ಅಂತ ಕುಸುಮಾ ಕೇಳ್ತಾರೆ. ಅಕ್ಕ ಏನೋ ಸಮಸ್ಯೆ ಆಗಿರ್ಬೋದು ಅಂತ ಅಮ್ಮ ಭಯ ಪಡ್ತಿದಾರೆ ಅಂತ ಮಂಜ ಹೇಳ್ತಾನೆ. ಅಂತದೆಲ್ಲ ಏನೂ ಇಲ್ಲ ಅತ್ತೆ, ಎಲ್ಲ ಒಳ್ಳೆ ವಿಷಯನೇ. ಮೊದಲು ಎಲ್ರೂ ಸ್ವೀಟ್ ತಗೊಳ್ಳಿ ಅಂತ ಹೇಳ್ತಾನೆ ಸೂರ್ಯ. ಸ್ವೀಟ್ ಕೊಡೋಕೆ ನಮ್ಮನ್ನೆಲ್ಲ ಕರ್ಸಿದ್ರ ಬವ ಅಂತ ಮಂಜ ಹೇಳ್ತಾನೆ. ಅಕ್ಕ ಏನಾದ್ರು ಗುಡ್ ನ್ಯೂಸ್ ಅಂತ ಕನಕ ಕೇಳ್ತಾಳೆ. ಹೌದೇನೆ ಮೀನಾ ಅಂತ ಕುಸುಮಾ ಖುಷಿ ಪಡ್ತಾ ಇರ್ತಾರೆ. ಆಗ ಮೀನಾ ಅಮ್ಮ 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 ಅದೆಲ್ಲ ಏನೂ ಇಲ್ಲ, ನೀನು ಏನೇನೋ ಅನ್ಕೊಂಡ್ಬಿಡ್ಬೇಡ, ಇದೇ ಬೇರೆ ಅಂತ ಮೀನಾ ಹೇಳ್ತಿರೋವಾಗ ಏನ್ ಮೀನಾ ಅತ್ತೆ ಏನ್ ಅನ್ಕೊಂಡ್ರು ಅಂತ ಸೂರ್ಯ ಕೇಳ್ತಾನೆ. ಬಾವ ನೀವ್ ಅಪ್ಪ ಅಮ್ಮ ಆಗ್ತಿದೀರಾ ಅಂತ ಅನ್ಕೊಂಡ್ಬಿಟ್ವಿ ಅಂತ ಮಂಜ ಹೇಳ್ತಾನೆ. ಓ ನೀವ್ ಆಗ ಅನ್ಕೊಂಡ್ಬಿಟ್ರಾ, ಇಲ್ಲ ಇಲ್ಲ ಅದಕ್ಕೆ ಇನ್ನೂ ಸ್ವಲ್ಪ ಟೈಮ್ ಇದೆ, ಇದು ಬೇರೆ ಸಂತೋಷದ ವಿಷಯ ಅಂತ ಸೂರ್ಯ ಹೇಳ್ತಾನೆ. ಅಂತದೇನ್ ಬಾವ ಅಂತ ಮಂಜ ಕೇಳ್ತಾನೆ. ಅತ್ತೆ ಅತ್ತೆ ಮೀನಾ ಅಧ್ಯಕ್ಷೆ ಆಗ್ತಿದ್ದಾಳೆ ಅಂತ ಸೂರ್ಯ ಹೇಳ್ತಾನೆ. ಏನು ಅಧ್ಯಕ್ಷನ ಅಂತ ಕುಸುಮಾ ಕೇಳ್ತಾರೆ. ಎಲೆಕ್ಷನ್ ಅಲ್ಲಿ ನಿಂತ್ಕೋತಿದ್ದಾಳೆ ಅಂತ ಸೂರ್ಯ ಹೇಳ್ತಾನೆ. ಯಾವ ಎಲೆಕ್ಷನ್ ಅಂತ ಮಂಜ ಕೇಳ್ತಾನೆ. ಲೇ ಹೂ ವ್ಯಾಪಾರ ಮಾಡೋರು ಸಂಘ ಇದೆಯಲ್ಲ ಆಗ ಎಲೆಕ್ಷನ್ ನಲ್ಲಿ ಅಂತ ಸೂರ್ಯ ಹೇಳ್ತಾನೆ. ಹೌದೌದು 2 ವರ್ಷಕ್ಕೊಂದ್ಸರಿ ಎಲೆಕ್ಷನ್ ನಡೆಸ್ತಾರೆ ಅಂತ ಕುಸುಮಾ ಹೇಳ್ತಾರೆ. ಅದೇ ಎಲೆಕ್ಷನ್ ಅಲ್ಲಿ ಅಂತ ಸೂರ್ಯ ಹೇಳ್ತಾನೆ. ಈ ಸರಿ ಮೀನಾ ಗೆದ್ದು ಅಧ್ಯಕ್ಷೆ ಆಗ್ಬೇಕು ಅಂತ ನಾವೆಲ್ಲರೂ ನಿರ್ಧಾರ ಮಾಡಿದೀವಿ ಹಾಗಂತ ಸೂರ್ಯ ಹೇಳ್ತಿರೋವಾಗ ಎಲ್ರು ಖುಷಿ ಪಡ್ತಾರೆ. ಆದ್ರೆ ತಾರಾ ಭಯ ಪಡ್ತಿರ್ತಾಳೆ. ಅಕ್ಕ ಕಂಗ್ರೆಸ್ ಅಕ್ಕ ಅಂತ ಮಂಜ ಹೇಳ್ತಿರೋವಾಗ ನಿಮ್ಗೆ ಇದ್ರಲ್ಲೆಲ್ಲ ಇಂಟ್ರೆಸ್ಟ್ ಇದೆಯಾ ಅಂತ ತಾರಾ ಕೇಳ್ತಾಳೆ. ನನ್ಗೇನ್ ಅದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ, ಆದ್ರೆ ಎಲ್ಲರೂ ಸೇರಿ ಅದ್ರಲ್ಲಿ ನಿಂತ್ಕೋಬೇಕು ಅಂತ ಹೇಳ್ತಿದಾರಲ್ಲ ಅದಕ್ಕೆ ಅಂತಾಳೆ ಮೀನಾ. ಮೀನಾ ನೀನ್ ಯಾಕೆ ಬೇಡ ಅಂತಿದ್ಯಾ, ಇದು ಒಳ್ಳೇದೇ ತಾನೆ ಅಂತ ಕುಸುಮಾ ಹೇಳ್ತಾರೆ. ಅಮ್ಮ ಇಷ್ಟು ವರ್ಷ ನೀನೇ ಹೂ ಕಟ್ಟಿದ್ಯಾ, ನಿನ್ಗೇನೆ ನಿಂತ್ಕೋಬೇಕು ಅಂತ ಅನ್ನಿಸ್ತಿಲ್ಲ ಅಂತ ಮೀನಾ ಹೇಳ್ತಾಳೆ. ಅಷ್ಟೊಂದ್ ಧೈರ್ಯ ನನ್ಗಿಲ್ಲ ಕಣೆ, 4 ಜನದ ಜೊತೆ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ, ಆದ್ರೆ ನೀನ್ ಆತರ ಅಲ್ವಲ್ಲ, ನೀನು ತುಂಬಾ ಧೈರ್ಯವಂತೆ, ನಿನ್ಗೆ ನಮ್ ಕೆಲ್ಸದಲ್ಲಿರೋ ಕಷ್ಟ ನಷ್ಟ ಎಲ್ಲ ಚೆನ್ನಾಗ್ ಗೊತ್ತು, ನಿನ್ಗೆ ಇದ್ರಲ್ಲಿ ಪೈಪೋಟಿ ಮಾಡೋ ಎಲ್ಲ ಅರ್ಹತೆನೂ ಇದೆ ಅಂತಾರೆ. ಹೇಳಿ ಅತ್ತೆ, ನೋಡ್ತೀಯ ಮೀನಾ ಅತ್ತೆ ಹೇಗ್ ಆಸೆ ಪಡ್ತಿದ್ದಾರೆ ಅಂತ ಹಾಗತ್ತ ಸೂರ್ಯ ಹೇಳ್ತಿರೋವಾಗ. ಅಕ್ಕ ಯೋಚನೆ ಮಾಡ್ಬೇಡ ಅಕ್ಕ, ಕಣ್ ಮುಚ್ಕೊಂಡು ಎಲೆಕ್ಷನ್ ಅಲ್ಲಿ ನಿಂತ್ಕೋ, ನೀನೇ ಗೆಲ್ತೀಯ ಅಂತ ಕನಕ ಹೇಳ್ತಾಳೆ. ಆಗ ಅಲ್ಲೇ ಇದ್ದಂತ ತಾರಾ ಎಲೆಕ್ಷನ್ ಅಂದ್ರೆ ತುಂಬಾನೇ ಟಫ್ ಆಗಿರುತ್ತಲ್ವಾ, ತುಂಬಾನೇ ಪ್ರಾಬ್ಲಮ್ ಬರುತ್ತಲ್ವಾ ಅಂತಾಳೆ. ಅದೆಲ್ಲ ಇದ್ದೇ ಇರುತ್ತೆ, ಎಲ್ಲಾನು ಸಂಭಾಳಿಸಿದ್ರೆ ತಾನೆ ಗೆಲ್ಲಕ್ಕಾಗೋದು ಅಂತ ಸೂರ್ಯ ಹೇಳ್ತಾನೆ. ಆಗ ತಾರಾ ಕೆಲವೊಂದಷ್ಟು ಜನ ಎಲೆಕ್ಷನ್ ಅಲ್ಲಿ ಗೆಲ್ಬೇಕು ಅಂತ ಏನ್ ಬೇಕಾದ್ರೂ ಮಾಡ್ತಾರೆ, ಅದ್ರಲ್ಲೆಲ್ಲ ಮೀನಾ ಅವರು ಸಿಕ್ಕಾಕೊಳ್ಬಾರ್ದಲ್ವಾ, ಅದಕ್ಕೆ ಹೇಳ್ತಿದೀನಿ ಅಂತ ತಾರಾ ಹೇಳ್ತಾಳೆ. ಅಷ್ಟೊಂದೆಲ್ಲ ಯೋಚನೆ ಮಾಡಕ್ ಹೋಗ್ಬೇಡ, ಇದು ಸಂಘದ ಎಲೆಕ್ಷನ್ ಅಂತಾನೆ ಮಂಜ, ಹಾಗಲ್ಲ ಕಾಂಪಿಟೇಷನ್ ಅಂದ್ಮೇಲೆ ತೊಂದರೆ ಕೊಡೋರು ಇದ್ದೇ ಇರ್ತಾರಲ್ಲ ಅದಕ್ಕೆ ಹೇಳಿದೆ ಅಂತಾಳೆ ತಾರಾ. ಅದ್ಬಿಟ್ರೆ ಮೀನಾ ಅವ್ರೆ, ನೀವ್ ಇದ್ರಲ್ಲಿ ಪೈಪೋಟಿ ಮಾಡ್ತಿದ್ದೀರಲ್ಲ ನಂಗೆ ತುಂಬಾನೇ ಸಂತೋಷ ಆಯ್ತು ಅಂತಾಳೆ. ನಿಮ್ಗೆ ಯಾವ ಪ್ರಾಬ್ಲಮ್ ಬರ್ದೇ ಇರೋ ಹಾಗೆ ನೋಡ್ಕೊಳ್ಳಿ, ಮತ್ತಿನ್ನೇನು ಇಲ್ಲ ಅಂತಾಳೆ. ನೀನ್ ಹೇಳ್ತಿರೋದೆಲ್ಲ ಕರೆಕ್ಟೇ ತಾರಾ, ನಾವ್ ಎಷ್ಟೇ ಒಳ್ಳೇದ್ ಮಾಡಿದ್ರು ಊರ್ ತುಂಬಾ ಕೆಟ್ಟವ್ರು ಅಂತ ಇದ್ದೇ ಇರ್ತಾರೆ, ಅಂತವ್ರನ್ನ ಪ್ರಶ್ನೆ ಮಾಡೋಕೆ ಯಾರಾದ್ರೂ ಇರ್ಲೇಬೇಕಲ್ಲ, ಅದಕ್ಕೆ ಮೀನಾ ಅಂತವ್ರನ್ನ ಈ ಎಲೆಕ್ಷನ್ ಅಲ್ಲಿ ನಿಲ್ಲಿಸ್ಲೇಬೇಕು, ಇಂಥವ್ರು ಗೆಲ್ಲೇಬೇಕು ಅಂತಾನೆ ಸೂರ್ಯ. ಹೌದು ಹಳಿ ಅಂದ್ರೆ, ಆದ್ರೆ ಯಾವಾಗ್ಲೂ ಆ ವಿಶಾಲಮ್ಮನ್ ಕರೆಯೋರೇ ಅಲ್ವಾ ಎಲೆಕ್ಷನ್ ಅಲ್ಲಿ ನಿಂತ್ಕೊಳ್ಳೋದು, ಅವಾಗ ಮಾತ್ರ ಬಂದು ನಮ್ಮ ಹತ್ರ ಓಟ್ ಕೇಳ್ಕೊಂಡು ಹೋಗ್ತಾರೆ, ಅದನ್ನ ಬಿಟ್ರೆ ಸಂಘದಲ್ಲಿರೋರ್ಗೆ ಅವ್ರು ಯಾವ್ದೇ ರೀತಿ ಒಳ್ಳೇದ್ ಮಾಡಲ್ಲ ಹಾಗಂತ ಕುಸುಮಾ ಹೇಳ್ತಿರೋವಾಗ. ಹೌದಮ್ಮ, ಎಲೆಕ್ಷನ್ ಬಂದಾಗ್ಲೆ ನಾವೆಲ್ಲೂ ನೆನ್ಪಾಗೋದು ಅವ್ರಿಗೆ, ನಮ್ಗೆ ಅಂತ ಏನಾದ್ರೂ ಸಮಸ್ಯೆ ಬಂದ್ರೆ ಯಾರು ಬಂದು ನಿಂತ್ಕೊಳ್ಳಲ್ಲ ಹಾಗಂತ ಮೀನಾ ಹೇಳ್ತಿರೋವಾಗ. ಆದ್ರೂ ತಾರಾ ಹೇಳ್ದಾಗೆ ನಾವು ಯೋಚನೆ ಮಾಡಿ ನೋಡ್ಬೇಕು ಮೀನಾ, ಆ ವಿಶಾಲಮ್ಮನ್ ಕಡೆಯವ್ರು ಯಾರಾದ್ರೂ ನಿಂತ್ಕೊಂಡ್ರೆ ಖಂಡಿತ ಅವರು ಒಳ್ಳೆಯವ್ರಾಗಿರಲ್ಲ, ಅದನ್ನ ನೆನ್ಸ್ಕೊಂಡ್ರೆ ಸ್ವಲ್ಪ ಭಯ ಆಗುತ್ತೆ ಮೀನಾ ಅಂತ ಕುಸುಮಾ ಹೇಳ್ತಾರೆ. ಅಮ್ಮ ಯಾವಾಗ್ಲೂ ಆ ವಿಶಾಲಮ್ಮನ್ ಕಡೆಯವರೇ ನಿಂತ್ಕೋತಿದ್ರು, ಆದ್ರೆ ಈ ಸರಿ ಆ ವಿಶಾಲಮ್ಮನ್ನೇ ನನ್ಗೆ ಎದುರಾಗಿ ನಿಂತಿದ್ದಾಳೆ ಅಂತಾಳೆ ಮೀನಾ. ಓ ಹಾಗಾದ್ರೆ ವಿಶಾಲಮ್ಮನೇ ನಿಂತಿದ್ದಾಳ ಅಂತ ಕನಕ ಕೇಳ್ತಾಳೆ. ಅದಕ್ಕೆ ನಾವು ಭಯ ಪಟ್ಕೊಂಡ್ಬಿಡ್ಬೇಕಾ, ಇಂಥವ್ರನ್ನೆಲ್ಲ ಜೀವನದಲ್ಲಿ ನೋಡ್ತಾನೆ ಇರ್ತೀವಲ್ವಾ ಅಂತ ಸೂರ್ಯ ಕೇಳ್ತಾನೆ. ಆಗ ಕುಸುಮಾ ಅವರು, ಮೀನಾ ನೀನ್ ಎಲೆಕ್ಷನ್ ನಿಂತ್ಕೋತಿದ್ಯಾ ಅಂತ ಕೇಳಿ ನನಗೆ ತುಂಬಾನೇ ಖುಷಿ ಆಯ್ತು, ಆದ್ರೆ ಆ ವಿಶಾಲಮ್ಮ ನೀನ್ ಎದುರಾಳಿಯಾಗಿ ನಿಂತ್ಕೋತಿದ್ದಾಳಲ್ಲ
ಅದನ್ನ ಕೇಳಿ ನನಗೆ ಸ್ವಲ್ಪ ಭಯ ಆಗ್ತಿದೆ ಅಂತಾರೆ. ಅತ್ತೆ, ಯಾರ ಎದುರಾಗಿ ನಿಂತ್ಕೊಂಡ್ರೆ ಏನಂತೆ? ಮೀನಾ ಅಧ್ಯಕ್ಷೆಯಾಗಿ 4 ಜನಕ್ಕೆ ಒಳ್ಳೇದ್ ಮಾಡ್ತಾಳೆ ಅಂತ ವಿಧಿ ಬರ್ದಿದ್ರೆ ಅದನ್ನ ಯಾರ್ ತಪ್ಸಕ್ಕಾಗುತ್ತೆ ಅಂತಾನೆ ಸೂರ್ಯ. ಹೌದಮ್ಮ, ಅಕ್ಕ ಎಲೆಕ್ಷನ್ ನಿಂತ್ಕೊಳ್ಳಿ, ಅವಳು ಎಷ್ಟ್ ದಿನ ಅಂತ ಹೂ ಕಟ್ಕೊಂಡೇ ಇರ್ತಾಳೆ, ಮುಂದಿನ ಸ್ಟೆಪ್ಗೆ ಹೋಗ್ಲೇಬೇಕಲ್ಲ. ಅಕ್ಕ, ನೀನ್ ನಿಂತ್ಕೊಳಕ ಖಂಡಿತ ನೀನೇ ಗೆಲ್ತೀಯ ಹಾಗಂತ ಕನಕ ಹೇಳ್ತಾಳೆ. ಅಕ್ಕ, ನೀನ್ ನಿಂತ್ಕೊಳಕ ನೋಡ್ಕೊಳ್ಳೋಣ ಅಂತ ಮಂಜ ಹೇಳ್ತಾನೆ. ಖಂಡಿತ ಮೀನಾ ಗೆಲ್ತಾಳೆ, ನಾನು ಅವ್ರ ಜೊತೆನೆ ಇರ್ತೀನಿ. ಅತ್ತೆ, ನೀವೇನು ಭಯ ಪಡ್ಬೇಡಿ, ಮೀನಾ ಜೀವನದಲ್ಲಿ ಒಳ್ಳೇದೇ ನಡೀತಿದೆ ಹಾಗಂತ ಸೂರ್ಯ ಹೇಳ್ತಿರುವಾಗ, ಅಮ್ಮ ನೀನ್ ತುಂಬಾ ಯೋಚನೆ ಮಾಡ್ಬೇಡಮ್ಮ, ಅಂತದ್ದೇನು ನಡೆಯಲ್ಲ ಅಂತ ಕನಕ ಹೇಳ್ತಾಳೆ. ಹೌದಮ್ಮ, ಅಕ್ಕ ಗೆದ್ದು ಅಧ್ಯಕ್ಷೆ ಆದ್ರೆ ನಮ್ಮೆಲ್ರಿಗೂ ಒಳ್ಳೇದಲ್ವಾ ಅಂತ ಮಂಜ ಹೇಳ್ತಾನೆ. ಹಾಗೇಳ ಮಂಜ, ತಗೊಳ್ಳಿ ಎಲ್ರು ಸ್ವೀಟ್ನ ಅಂತ ಸೂರ್ಯ ಎಲ್ರಿಗೂ ಸ್ವೀಟ್ ಕೊಡ್ತಾನೆ. ಈ ಕಡೆ ವಿಶಾಲು ಶಾಂತಿಗೆ ಹೂ ಕೊಟ್ಟು ವೆಲ್ಕಮ್ ಮಾಡ್ತಾಳೆ. ತಗೊಳ್ಳಿ, ನಿಮ್ಗೆ ಶುಭಾಶಯಗಳು. ನಿಮ್ಮನೇಲೆ ಬಂದು ಹೇಳ್ಬೇಕು ಅಂತ ಅನ್ಕೊಂಡೆ, ಆದ್ರೆ ಅಲ್ಲಿ ಎಲ್ರು ಇರ್ತಾರಲ್ಲ, ಹೀಗೆಲ್ಲ ಹೇಳಕ್ಕಾಗಲ್ವಲ್ಲ, ನಾನೇನಕ್ ಬಂದು ಅಲ್ಲಿ ತೊಂದ್ರೆ ಕೊಡೋದು, ಅದಕ್ಕೆ ಬೇಡ ಅಂತ ಅನ್ಕೊಂಡೆ. ಸರಿ ಸರಿ ಕೂತ್ಕೊಳ್ಳಿ, ಶುಭಾಶಯಗಳು ಮಾಸ್ಟರ್ ಅಂತ ಹೇಳ್ತಾಳೆ. ಶಾಂತಿ ಟೇಬಲ್ ಮೇಲೆ ಹೂವು ಬುಕ್ಕಿನ ಇಡ್ತಿರುವಾಗ, ತಗೊಳ್ಳಿ ಮಾಸ್ಟರ್ ತಗೊಳ್ಳಿ ಅಂತ ವಿಶಾಲು ಹೇಳ್ತಾಳೆ. ಏನಕ್ ವಿಶಾಲು ಈ ತರ ನಡ್ಕೋತಿದ್ಯಾ? ನೀನ್ ಹೇಳ್ತಿರೋದು ನನ್ಗೇನು ಅರ್ಥ ಆಗ್ತಿಲ್ಲ ಅಂತ ಶಾಂತಿ ಕೇಳ್ತಾಳೆ. ಇವತ್ ನಾನು ಹುಟ್ಟುಹಬ್ಬನೂ ಇಲ್ವಲ್ಲ ಅಂತ ಶಾಂತಿ ಕೇಳ್ತಿರುವಾಗ, ಏನ್ ಮಾಸ್ಟರ್, ಹುಟ್ಟುಹಬ್ಬ ಇರುವಾಗ ಮಾತ್ರ ಶುಭಾಶಯ ಹೇಳ್ಬೇಕಾ? ನಮ್ಮನೆ ಮಗಳು ಗೆದ್ದು ಸಾಧನೆ ಮಾಡೋದು ಅದೊಂದು ಸಾಧಾರಣ ವಿಷಯ, ಆದ್ರೆ ಮನೆಗ್ ಬಂದಿರೋ ಸೊಸೆ ಎಲೆಕ್ಷನ್ ಅಲ್ಲಿ ನಿಂತು ಗೆಲ್ಲೋದಿದೆಯಲ್ಲ, ಅದು ತುಂಬಾನೇ ದೊಡ್ಡ ವಿಷಯ ಹಾಗಂತ ವಿಶಾಲು ಹೇಳ್ತಿರುವಾಗ, ಏನಾಗಿದೆ ವಿಶಾಲು ನಿನ್ಗೆ? ಏನು ಅರ್ಥ ಆಗದೆ ಇರೋ ಹಾಗೆ ಮಾತಾಡ್ತಿದೀಯಲ್ಲ ಹಾಗಂತ ಶಾಂತಿ ಕೇಳ್ತಾಳೆ. ಸುಮ್ನೆ ಏನು ಗೊತ್ತಿಲ್ಲದೆ ಇರೋ ತರ ಹೇಳ್ಬೇಡಿ ಮಾಸ್ಟರ್. ಅದೇ ಮಾಸ್ಟರ್, ಮೀನಾ ಎಲೆಕ್ಷನ್ ನಿಂತಿದ್ದಾಳಲ್ಲ ಅಂತಾಳೆ ವಿಶಾಲು. ಏನು ಎಲೆಕ್ಷನ್ಗ? ಏನ್ MLA ಆಗೋಕ್ ನಿಂತಿದ್ದಾಳ ಅಂತಾಳೆ ಶಾಂತಿ. ಯಾವ್ದ್ರಲ್ಲಿ ನಿಂತಿದ್ದಾಳೆ ಅಂತ ಕೇಳ್ತಿರೋವಾಗ, ಅದೆಲ್ಲ ಇಲ್ಲ ಮಾಸ್ಟರ್, ಹೂ ವ್ಯಾಪಾರಿಗಳ ಸಂಘದಲ್ಲಿ ಎಲೆಕ್ಷನ್ ಬರಲ್ವಾ, ಅದ್ರಲ್ಲಿ ಮೀನಾ ಅಧ್ಯಕ್ಷ ಸ್ಥಾನ ಪಡ್ಕೊಳಕ್ಕೆ ಎಲೆಕ್ಷನ್ ನಿಂತಿದ್ದಾಳೆ ಅಂತಾಳೆ. ಏನಂದ್ರೆ ಅಧ್ಯಕ್ಷ ಸ್ಥಾನಕ್ಕೆ ಎಲೆಕ್ಷನ್ ನಿಂತಿದ್ದಾಳ ಅಂತ ಶಾಂತಿ ಕೇಳ್ತಾಳೆ. ಹೌದು ಮಾಸ್ಟರ್, ಇದು ಎಂತ ದೊಡ್ಡ ವಿಷಯ, ಇದು ನಿಮ್ ಮನೆಗೆ ಹೆಮ್ಮೆ ಪಡುವಂತ ವಿಷಯ ಅಂತಾಳೆ. ಅದೇಗೆ ಇದು ದೊಡ್ಡ ವಿಷಯ ಅಂತ ಶಾಂತಿ ಕೇಳ್ತಾಳೆ. ಹೌದು ಮಾಸ್ಟರ್, ಒಬ್ಬ ಸಾಧಾರಣ ಹೂ ಕಟ್ಟೋಣ ನೀವು ಸೊಸೆಯಾಗಿ ಮನೆಗೆ ಕರ್ಕೊಂಡ್ ಬಂದ್ರಿ, ಈಗ ನೋಡಿ ಅವಳು ಹೂ ವ್ಯಾಪಾರಿಗಳ ಸಂಘದಿಂದ ಎಲೆಕ್ಷನ್ ನಿಂತ್ಕೊಳ್ಳೋ ಹಂತಕ್ಕೆ ಬಂದಿದ್ದಾಳೆ, ಅದು ದೊಡ್ಡ ವಿಷಯನೇ ಅಲ್ವಾ ಮಾಸ್ಟರ್ ಅಂತಾಳೆ ವಿಶಾಲು. ನಿಮ್ ಸೊಸೆ ಎಷ್ಟು ಎತ್ತರ ಸ್ಥಾನಕ್ಕೆ ಬೆಳೀತಿದ್ದಾಳೆ. ಇಲ್ ನೋಡಿ ಮಾಸ್ಟರ್, ನೀವೇನಾದ್ರು TV ಶೋಗೆ ಹೋದ್ರೆ ಸೊಸೆನ ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ಅಂತ ನಿಮ್ಮನ್ನೆಲ್ಲರೂ ಹೊಗಳ್ತಾರೆ, ನಿಮ್ ತರ ದೊಡ್ಡ ಮಾತು ಯಾರಿಗೂ ಬರಲ್ಲ ಮಾಸ್ಟರ್ ಅಂತ ವಿಶಾಲು ಹೇಳ್ತಾ ಇರ್ತಾಳೆ. ಆಗ ಶಾಂತಿ, ಇಲ್ ಕೇಳು ವಿಶಾಲು, ಸುಮ್ನೆ ನಿನ್ ಪಾಡಿಗೆ ನೀನು ಏನೇನೋ ಮಾತಾಡ್ತಿರ್ಬೇಡ, ನಾನು ಅವಳನ್ನ ಸೊಸೆ ಅಂತಾನೆ ಒಪ್ಕೊಂಡಿಲ್ಲ, ಇನ್ನು ಅವಳನ್ನ ಬೆಳೆಯಕ್ ಬೇರೆ ಬಿಡ್ತೀನಾ? ನೀನ್ ಹೇಳಿದ್ಮೇಲೆನೆ ಅವಳು ಎಲೆಕ್ಷನ್ ಅಲ್ಲಿ ಪೈಪೋಟಿ ಮಾಡ್ತಿರೋ ವಿಷಯ ಗೊತ್ತಾಗಿದ್ದು ಹಾಗಂತ ಶಾಂತಿ ಹೇಳ್ತಿರೋವಾಗ, ಓ ಹಾಗಾದ್ರೆ ನಿಮ್ಗೆ ಆ ವಿಷಯನೇ ಗೊತ್ತಿಲ್ವಾ? ಒಂದ್ ವೇಳೆ ಸರ್ಪ್ರೈಸ್ ಆಗಿ ಹೇಳ್ಬೇಕು ಅಂತ ಏನೋ ಅನ್ಕೊಂಡಿರ್ಬೇಕು ಅಂತ ವಿಶಾಲು ಹೇಳ್ತಾಳೆ. ಆದ್ರೆ ಸೂಪರ್ ಮಾಸ್ಟರ್, ನಿಮ್ ಕುಟುಂಬದಲ್ಲಿ ಇರೋರೆಲ್ಲ ಈ ತರ ದೊಡ್ಡ ದೊಡ್ಡ ಪದವಿನೆಲ್ಲ ತಗೋಬೇಕು ಅಂತಾಳೆ ವಿಶಾಲು. ನೀನ್ ಬೇರೆ ವಿಶಾಲು, ಇವಳಿಗೇನಕ್ಕೆ ಅಧ್ಯಕ್ಷ ಸ್ಥಾನ ಇಲ್ಲ ಹಾಗಂತ ಶಾಂತಿ ಹೇಳ್ತಿರೋವಾಗ, ಏನೇ ಹೇಳಿ ಮಾಸ್ಟರ್, ಈಗ ನಿಮ್ ಮನೆಯಲ್ಲಿ ನೀವೇ ಅಧ್ಯಕ್ಷರು, ನಿಮ್ ಕುಟುಂಬನ ನೀವೇ ಆಳ್ತಿದ್ದೀರಾ, ನೀವ್ ಹೇಳ್ದಾಗೆ ಮನೆಯವರೆಲ್ಲ ಕೇಳ್ಬೇಕು, ಅದಕ್ಕೆ ಅಂತ ನಿಮ್ಗೊಂದು ಗೌರವ ಮರ್ಯಾದೆ ಎಲ್ಲ ಇರುತ್ತೆ, ನಿಮ್ ಮನೆಯಲ್ಲಿ ನೀವ್ ಹೇಳ್ದಾಗೇನೆ ಅಲ್ವಾ ಎಲ್ರು ಕೇಳೋದು ಅಂತಾಳೆ. ನೀನ್ ಹೇಳಿದ್ದು ಸರಿನೇ ವಿಶಾಲು ಅಂತ ಶಾಂತಿ ಹೇಳ್ತಿರೋವಾಗ, ಆದ್ರೆ ಒಂದು ಮೀನೇ ಏನಾದ್ರು ಅಧ್ಯಕ್ಷೆ ಆದ್ರೆ ನಿನ್ ಸ್ಥಿತಿ ಏನಾಗುತ್ತೋ ಏನೋ ಅಂತಾಳೆ ವಿಶಾಲು. ಸರಿ, ಅದ್ರಿಂದ ನನ್ಗೇನಾಗ್ಬೇಕು ಅಂತಿರೋವಾಗ ಶಾಂತಿ, ಏನದು, ಏನ್ ಹೇಳಕ್ ಬರ್ತಿದ್ಯಾ ಅಂತ ಕೇಳ್ತಾಳೆ. ಏನಿಲ್ಲ ಮಾಸ್ಟರ್, ಅಂತದ್ದೆಲ್ಲ ಏನೂ ಇಲ್ಲ ಬಿಡಿ ಅಂತಾಳೆ ವಿಶಾಲು. ನಿಮ್ಮನೆ ವಿಷಯ ಎಲ್ಲ ನನಗೇನಕ್ಕೆ ಅಂತಿರೋವಾಗ ಶಾಂತಿ, ಏನದು ವಿಶಾಲು, ಅರ್ಥ ಆಗದೆ ಇರೋ ಹಾಗೆ ಹೇಳ್ತಿದ್ಯಾ, ನೀನು ಕೂಡ ನಮ್ ಕುಟುಂಬದಲ್ಲಿ ಒಬ್ಳು, ಅದೇನ್ ವಿಷಯ ಅಂತ ಹೇಳ್ಬಿಡು ಅಂತಾಳೆ ಶಾಂತಿ. ಆಗಲ್ಲ ಮಾಸ್ಟರ್, ನೀನ ಸಾಧಾರಣ ಹೂಕಟ್ಟೋ ಹುಡುಗಿಯಾಗಿದ್ರೇನೆ ಸರಿ, ಅವ್ಳು ಗೆದ್ದು ಅಧ್ಯಕ್ಷ ಆಗ್ಬಿಟ್ರೆ ಗತಿ ಏನು ಅಂತಾಳೆ. ಏನಾಗ್ಬಿಡುತ್ತೆ ಅಂತ ಶಾಂತಿ ಕೇಳ್ತಿರೋವಾಗ, ಈಗ ಎಲ್ರು ಶಾಂತಿಯವ್ರ ಮನೆ ಅಂತ ಹೇಳ್ತಾರೆ, ಮೀನಾ ಏನಾದ್ರು ಎಲೆಕ್ಷನ್ ಅಲ್ಲಿ ಗೆದ್ದು ಅಧ್ಯಕ್ಷೆ ಆಗ್ಬಿಟ್ರೆ ಆಮೇಲೆ ಅಧ್ಯಕ್ಷೆ ಮೀನಾ ಮನೆ ಅಂತ ಹೇಳ್ತಾರೆ. ಶಾಂತಿ ಅವ್ರ ಸೊಸೆ ಮೀನಾ ಅಂತ ಹೇಳೋದಕ್ ಬದಲಾಗಿ ಅಧ್ಯಕ್ಷೆ ಮೀನಾ ಅವ್ರ ಅತ್ತೆ ಶಾಂತಿ ಅಂತ ಹೇಳ್ತಾರೆ. ಆಗ ಶಾಂತಿ ಶಾಕ್ ಆಗಿ ವಿಶಾಲನ್ನ ನೋಡ್ತಾ ಇರ್ತಾಳೆ. ಏನ್ ಹೇಳಿ ಮಾಸ್ಟರ್, ನಿಮ್ ಸೊಸೆ ಗೆದ್ದು ಅಧ್ಯಕ್ಷೆ ಆದ್ರೆ ನೀವ್ ಹೆಮ್ಮೆ ಪಡ್ತೀರಾ ಅಂತ ನನಗ್ ಗೊತ್ತು, ಅದೆಲ್ಲ ಒಂದ್ ಕಡೆ ಆದ್ರೆ ಮೀನಾ ಈಗ ನಿಮ್ ಜೊತೆ ಹೇಗ್ ನಡ್ಕೋತಿದ್ದಾಳೆ ಅಂತ ನಿಮ್ಗೇನೆ ಚೆನ್ನಾಗ್ ಗೊತ್ತು, ಸ್ವಲ್ಪ ಕೊಬ್ಬು ಜಾಸ್ತಿನೇ, ಆದ್ರೆ ಅವಳ ಕೊಬ್ಬಿಗೆ ಅಧ್ಯಕ್ಷ ಸ್ಥಾನ ಸಿಕ್ಬಿಟ್ರೆ ಏನಾಗ್ಬಿಡುತ್ತೆ ಹಾಗಂತ ವಿಶಾಲು ಹೇಳ್ತಿರೋವಾಗ, ಏನಾಗುತ್ತೆ ಅಂತ ಶಾಂತಿ ಕೇಳ್ತಾಳೆ. ನಿಮ್ದು ತುಂಬಾನೇ ದೊಡ್ಡ ಮನ್ಸು ಮಾಸ್ಟರ್, ನೀವ್ ಹಾಗೆಲ್ಲ ಅನ್ಕೊಳಕ್ ಹೋಗಲ್ಲ, ಆದ್ರೆ ಮೀನಾ ಹಾಗಲ್ವಲ್ಲ, ನಿಮ್ ಬಗ್ಗೆ ಬೇರೆನೋ ಅನ್ಕೊಂಡಿದ್ದಾಳೆ ಹಾಗಂತ ವಿಶಾಲು ಹೇಳ್ತಿರೋವಾಗ ಶಾಂತಿ, ಏನ್ ಅನ್ಕೊಂಡಿದ್ದಾಳೆ ಅವಳು ಅಂತ ಕೇಳ್ತಾಳೆ. ಅದನ್ನೆಲ್ಲ ಬಿಡಿ ಮಾಸ್ಟರ್, ಕೇಳ್ತಿದ್ದೇನೆ ನನ್ಗೆ ಸಂತ ಆಗುತ್ತೆ ಹಾಗಂತ ವಿಶಾಲು ಹೇಳ್ತಾಳೆ. ಅವಳು ಏನ್ ಹೇಳಿದ್ದು ಮೊದ್ಲು ಹೇಳು ಅಂತ ಶಾಂತಿ ಕೇಳ್ತಾಳೆ. ಹೂ ಅಂಗಡಿ ಹತ್ರ ನಮ್ ಮನೇಲಿ ಕೆಲಸ ಮಾಡೋಳು ಒಬ್ಳಿದ್ದಾಳೆ, ಅವಳು ಮೀನಾ ಅಂಗಡಿ ಹತ್ರ ಮೀನಾ ಮಾತಾಡ್ತಿರೋದನ್ನ ಕೇಳಿಸ್ಕೊಳ್ಳಂತೆ, ಅವಳು ಏನೆಲ್ಲಾ ಹೇಳಿದಾಳೆ ಗೊತ್ತಾ ಮಾಸ್ಟರ್ ಅಂತ ವಿಶಾಲು ಕೇಳ್ತಾಳೆ.
ಅದನ್ನೇ ತಾನೇ ಕೇಳ್ತಿರೋದು. ಹೇಳು ಅಂತಾಳೆ ಶಾಂತಿ. ನಾನು ಈ ಎಲೆಕ್ಷನ್ ಅಲ್ಲಿ ಗೆದ್ದು ಅಧ್ಯಕ್ಷೆ ಆಗ್ಬಿಟ್ರೆ ನಮ್ಮ ಮನೆಗೆ ನಾನೇ ರಾಣಿ. ನನ್ನನ್ನ ಎಲ್ರು ಅಧ್ಯಕ್ಷೆ ಅಂತ ಹುಡ್ಕೊಂಡ್ ಬರ್ತಾರೆ. ಆಗ ನಾನು ನಮ್ಮ ಮನೆಯಲ್ಲಿ ಕಾಲ್ ಮೇಲೆ ಕಾಲ್ ಹಾಕೊಂಡು ರಾಣಿ ತರ ಕುತ್ಕೊಂಡು ಎಲ್ರ ಸಮಸ್ಯೆನೂ ಬಗೆಹರಿಸ್ತೀನಿ. ಬೇರೆಯವ್ರಿಗೆಲ್ಲ ಆಗ ನಾನು ಎದುರು ಅವಶ್ಯಕತೆನೇ ಇಲ್ಲ ಅಂತ ಹೇಳ್ತಾ ಇದ್ದಂತೆ ಮಾಸ್ಟರ್. ಅಲ್ಲಿ ಮತ್ತೊಬ್ಳು ಅಂತ ಹೇಳಿದ್ನಲ್ಲ, ಅದ್ಯಾರು ಅಂತ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಮಾಸ್ಟರ್. ಯೋಚನೆ ಮಾಡಿ ನೋಡಿ ಮಾಸ್ಟರ್, ಅವಳೇನಾದ್ರು ಅಧ್ಯಕ್ಷೆ ಆಗ್ಬಿಟ್ರೆ ಮನೆಯಲ್ಲಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಕುತ್ಕೊಂಡ್ ಬಿಡ್ತಾಳೆ. ಅವಳನ್ನ ನೋಡಕ್ಕೆ ತುಂಬಾ ಜನ ಬರ್ತಾನೆ ಇರ್ತಾರೆ. ಆಗ ನೀವು ಅವ್ರಿಗೆಲ್ಲ ನೀರ್ ಕೊಟ್ಟು ಅವ್ರ ಮುಂದೆ ಕೈ ಕೊಟ್ಟು ನಿಂತ್ಕೋಬೇಕಾಗುತ್ತೆ. ಅಂತ ಸ್ಥಿತಿ ನಿಮ್ಗೆ ಖಂಡಿತ ಬಂದೇ ಬರುತ್ತೆ ಅಂತಾಳೆ ವಿಶಾಲು. ಆಗ ಶಾಂತಿ ಯೋಚನೆ ಮಾಡಕ್ ಶುರು ಮಾಡ್ತಾಳೆ. ಮೀನಾ ಎಲೆಕ್ಷನ್ ಅಲ್ಲಿ ಗೆದ್ದಿರ್ತಾಳೆ. ಆಗ ಅವಳು ನೋಡಕ್ಕೆ ತುಂಬಾ ಜನ ಮನೆಗ್ ಬರ್ತಾರೆ. ಮೀನಾಗೆ ಹಾರ ಹಾಕಿ ನೀವ್ ಗೆದ್ದಿರೋದಿಕ್ಕೆ ನಮ್ಗೆ ತುಂಬಾನೇ ಸಂತೋಷ ಆಗ್ತಿದೆ ಅಂತ ಬಂದಿರೋರೆಲ್ಲ ಹೇಳ್ತಾ ಇರ್ತಾರೆ. ಆಗ ಮೀನಾ ಬನ್ನಿ ಎಲ್ರು ಕುತ್ಕೊಳ್ಳಿ ಅಂತ ಹೇಳಿ ಹೂವಿನಾರ ತೆಗೆದು ಅಧಿಕಾರಿಯಾಗಿ ಸೋಫಾ ಮೇಲೆ ಕುತ್ಕೋತಾಳೆ. ಕಾಫಿ ಅಂತ ಕೂಗ್ತಾಳೆ. ಬರ್ತಾ ಇದ್ದೀನಿ ಅಂತ ಶಾಂತಿ ಒಳಗಿಂದ ಕಾಫಿ ತಗೊಂಡ್ ಬರ್ತಾ ಇರ್ತಾಳೆ. ಎಲ್ರು ಕಾಫಿ ತಗೊಳ್ಳಿ ಅಂತ ಮೀನಾ ಹೇಳ್ತಾ ಇರ್ತಾಳೆ. ತಗೊಳ್ಳಿ ಅಂತ ಶಾಂತಿ ಎಲ್ರಿಗೂ ಕಾಫಿ ಕೊಡ್ತಾ ಇರ್ತಾಳೆ. ಕಾಫಿ ಒಬ್ಬರ ಮೇಲೆ ಚೆಲ್ಲೋಗುತ್ತೆ. ಆಗ ಮೀನಾ ಕಾಫಿ ಕೊಡೋವಾಗ ಸ್ವಲ್ಪ ಹುಷಾರಾಗಿ ಕೊಡೋದಲ್ವಾ, ಎಲ್ ನೋಡ್ಕೊಂಡು ಕಾಫಿ ಕೊಡ್ತಿದ್ದೀರಾ ಅಂತ ಕೇಳ್ತಾಳೆ. ಆ ರೀತಿ ಎಲ್ಲ ಆಗ್ಬಿಟ್ರೆ ಅಂತ ಶಾಂತಿ ಕಾಣ್ತಿರ್ತಾಳೆ. ಮಾಸ್ಟರ್ ಏನ್ ಯೋಚನೆ ಮಾಡ್ತಿದ್ದೀರಾ ಅಂತ ವಿಶಾಲು ಕೇಳ್ತಾಳೆ. ಅಲ್ಲ ವಿಶಾಲು, ನೀನ್ ಹೇಳ್ದಾಗ ನಡ್ದ್ಬಿಟ್ರೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಕಲ್ಪನೆಯಲ್ಲೂ ಕೂಡ ನನ್ಗದನ್ನ ಸಹಿಸ್ಕೊಳಕ್ ಆಗ್ಲಿಲ್ಲ. ಅವಳು ನನ್ ಮೇಲೆ ಅಧಿಕಾರ ಚಲಾಯಿಸ್ತಾಳ, ಅದ್ ಯಾವತ್ತಿಗೂ ನಡೆಯಲ್ಲ ಅಂತ ಶಾಂತಿ ಹೇಳ್ತಿರೋವಾಗ ನನ್ಗೆ ಅರ್ಥ ಆಗುತ್ತೆ ಮಾಸ್ಟರ್. ಆದ್ರೆ ಅವಳು ಸಂಘದ ಅಧ್ಯಕ್ಷೆ ಆದ್ರೆ ಅವಳಿಗೂ ಕೂಡ ಅಧಿಕಾರ ಬಂದ್ಬಿಡುತ್ತಲ್ಲ, ಆಗ ಅವಳು ತಾನೇ ಬದಲಾಗ್ಬಿಡ್ತಾಳೆ ಮಾಸ್ಟರ್. ಹಾಗಂತ ವಿಶಾಲು ಹೇಳ್ತಿರೋವಾಗ ಇವಳು ಯಾರನ್ನ ಕೇಳಿ ಎಲೆಕ್ಷನ್ ನಿಂತ್ಕೋತಿದ್ದಾಳೆ, ಅವಳಿಗೆ ನಿಂತ್ಕೋತಾಳೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಅಂತಾಳೆ ಶಾಂತಿ. ನಾನು ಕೂಡ ಹಾಗೆ ಅನ್ಕೊಂಡಿರ್ಲಿಲ್ಲ ಮಾಸ್ಟರ್, ಆದ್ರೆ ಇವಳು ನನ್ಗೇನೆ ಪೈಪೋಟಿ ಕೊಡೋಕೆ ಎಲೆಕ್ಷನ್ ನಿಂತಿದ್ದಾಳೆ. ಹಾಗಂತ ವಿಶಾಲು ಹೇಳ್ತಿರೋವಾಗ ಹೌದಾ, ನಿಮ್ಗೆ ಎದುರಾಳಿಯಾಗಿ ನಿಂತಿದ್ದಾಳಾ ಹಾಗಂತ ಶಾಂತಿ ಹೇಳ್ತಿರೋವಾಗ ನನ್ಗೆ ಈ ಪದವಿಲೆಲ್ಲ ಆಸೆ ಇಲ್ಲ ಮಾಸ್ಟರ್. ಯಾಕಂದ್ರೆ ನಾನು ಈ ಪದವಿನೆಲ್ಲ ಮೊದ್ಲೇನೆ ತಗೊಂಡಿದ್ದೀನಿ. ಹೋದ್ ವರ್ಷ ನನಗ್ ಗೊತ್ತಿರೋನ್ನೇ ನಿಲ್ಸಿ ಗೆಲ್ಸಿದೀನಿ. ಆದ್ರೆ ಈ ವರ್ಷ ಎಲ್ರು ಬಂದು ನೀವೇನೆ ನಿಂತ್ಕೊಳ್ಳಿ ಅಂತ ಬಲವಂತ ಮಾಡಿದ್ರು. ನಾನು ಅವ್ರಗಳಿಗೋಸ್ಕರನೇ ಈ ಎಲೆಕ್ಷನ್ಗೆ ನಿಂತಿರೋದು ಅಂತಾಳೆ. ಆಗ ಶಾಂತಿ ಹಾಗಾದ್ರೆ ನೀನೇ ತಾನೇ ಗೆಲ್ಲೋದು ಅಂತಾಳೆ. ಗೆಲ್ಲೋದೇನೋ ನನ್ ಕಷ್ಟ ಆಗಲ್ಲ ಮಾಸ್ಟರ್, ಮೀನಾ ನಿಂತ್ಕೋತೀನಿ ಅಂದ್ರೆ ನಾನು ಬಿಟ್ಕೊಟ್ಬಿಡ್ತೀನಿ. ಈಗ್ಲೂ ಕೂಡ ನಾನು ವಾಪಸ್ ತಗೊಳ್ಳೋಣ ಅಂತ ಯೋಚನೆ ಮಾಡ್ತಿದ್ದೀನಿ ಅಂತಾಳೆ ವಿಶಾಲು. ನೀನೇನಕ್ಕೆ ವಾಪಸ್ ತಗೋಬೇಕು ಅಂತ ಶಾಂತಿ ಕೇಳ್ತಾಳೆ. ನೀನ್ ಸೊಸೆ ತಾನೆ, ಅವಳೇನಾದ್ರೂ ಗೆದ್ರೆ ನಿಮ್ಗೆ ಹೆಮ್ಮೆ ಆಗುತ್ತಲ್ಲ ಅದಕ್ಕೆ ಅಂತಾಳೆ ವಿಶಾಲು. ಅವಳನ್ನ ನನ್ ಸೊಸೆ ಅಂತೆಲ್ಲ ಹೇಳ್ಬೇಡ, ಆ ಹೂಕಟ್ಟವಳನ್ನ ನಾನ್ ಸೊಸೆ ಅಂತ ನಾನು ಅನ್ಕೊಂಡೇ ಇಲ್ಲ ಅಂತಾಳೆ. ಹಾಗಂತ ಶಾಂತಿ ಹೇಳ್ತಿರೋವಾಗ ಅಯ್ಯೋ ಮಾಸ್ಟರ್, ಇನ್ಮೇಲೆ ಅವಳು ಸಂಘದ ಅಧ್ಯಕ್ಷೆ ಆಗ್ತಾಳಲ್ಲ, ಆದ್ರೆ ಅವಳು ಈ ಪದವಿಗೆ ಬಂದ್ಬಿಟ್ರೆ ಮನೆ ಕೆಲಸನೆಲ್ಲಾನು ಮಾಡಕ್ಕೆ ಆಗಲ್ಲ. ಅದಕ್ಕಿಂತ ನೀವು ಬೇರೆಯವ್ರನ್ನ ನೋಡ್ಕೋಬೇಕಾಗತ್ತೆ. ಇಷ್ಟ ದಿನ ಮೀನಾ ನಿಮ್ಗೋಸ್ಕರ ಎಲ್ಲ ಕೆಲ್ಸನೂ ಮಾಡಿ ನಿಮ್ಮನ್ನ ಚೆನ್ನಾಗಿ ಗಮನಿಸ್ಕೊತಿದ್ದು, ಇನ್ಮೇಲೆ ನೀವೇ ಅವಳನ್ನ ನೋಡ್ಕೋಬೇಕು ಅಂತಾಳೆ ವಿಶಾಲು. ಆದ್ರೆ ಮಾಸ್ಟರ್, ನಿಮ್ಗೋಸ್ಕರ ನಾನೊಂದ್ ಮಾಡ್ಬಲ್ಲೆ. ಮೀನಾ ಏನಾದ್ರು ಸೋತ್ಬಿಟ್ರೆ ನಿಮ್ ಕೆಟ್ಟ ಹೆಸರು ಬರುತ್ತೆ, ಅದಕ್ಕೆ ನಾನು ಈಗ್ಲೇ ವಾಪಸ್ ತಗೊಂಡ್ಬಿಡ್ತೀನಿ. ಆಗ ಮೀನಾ ಈಸಿಯಾಗಿ ಗೆದ್ಬಿಡ್ತಾಳೆ ಅಂತಾಳೆ ವಿಶಾಲು. ಆಗ ಶಾಂತಿ ಇಲ್ಲ, ನೀನೇನಕ್ಕೆ ವಾಪಸ್ ತಗೋಬೇಕು, ಏನು ಇಲ್ದೇನೆ ಬಂದವಳಿಗೆ ಅಧ್ಯಕ್ಷ ಸ್ಥಾನನಾ, ಅದಕ್ಕೆ ಅಂತ ಒಂದು ಅರ್ಹತೆ ಬೇಡ್ವಾ? ಅವಳಿಗೇನ್ ಗೊತ್ತಿದೆ, ಅವಳು ಈಗ್ಲೇ ದೊಡ್ಡ ಮಹಾರಾಣಿ ತರ ಆಡ್ತಾಳೆ. ಇನ್ನು ಅವಳು ಗೆದ್ಬಿಟ್ರೆ ಅವಳನ್ನ ಹಿಡಿಯೋಕೆ ಆಗಲ್ಲ ಅಂತಾಳೆ ಶಾಂತಿ. ಮತ್ತೆ ಇನ್ನೇನ್ ಮಾಸ್ಟರ್, ಯಾರಾದ್ರೂ ಒಬ್ರು ಹೊಸ್ತಾಗಿ ಗೆಲ್ಲೇಬೇಕಲ್ಲ ಅಂತಾಳೆ ವಿಶಾಲು. ನಿಮ್ಗೆ ಅವಳ ಬಗ್ಗೆ ಗೊತ್ತಿಲ್ಲ ವಿಶಾಲು, ಅವಳೇನು ತಿಳ್ಕೊಂಡು ಇಲ್ಲ, ಅವಳು ಸರಿಯಾಗಿ ಓದ್ಕೊಂಡು ಇಲ್ಲ. ನೀನೇ ನಿಂತ್ಕೋ, ನೀನೇ ಗೆಲ್ಲು, ಅವಳು ಈ ಪೈಪೋಟಿಗೆ ನಿಂತ್ಕೊಳ್ಳೇಬಾರ್ದು ಹಾಗಂತ ಶಾಂತಿ ಹೇಳ್ತಿರೋವಾಗ ಹಾಗಂದ್ರೆ ಹೇಗೆ ಮಾಸ್ಟರ್ ಅಂತಾಳೆ ವಿಶಾಲು. ಇಲ್ಲ, ಅವಳು ನಾನು ಕೇಳ್ದೇನೆ ಎಲೆಕ್ಷನ್ ನಿಂತ್ಕೊಂಡಿದ್ದೆ ತಪ್ಪು. ಇರು, ನಾನು ಅವಳನ್ನ ಚೆನ್ನಾಗಿ ಗಮನಿಸ್ಕೋತೀನಿ, ನಾನು ನಿನ್ ಬರ್ತೀನಿ ಅಂತ ಶಾಂತಿ ಅಲ್ಲಿಂದ ಹೊರಟೋಗ್ತಾಳೆ. ಎಲ್ಲಿ ಮೀನಾ ಯಮುನಾ ಮನೆ ಕೆಲ್ಸವಳ ತರ ಮಾಡ್ಕೊಂಡ್ಬಿಡ್ತಾಳೆ ಅಂತ ಈ ಟೀಚರ್ಗೆ ತುಂಬಾನೇ ಭಯ ಬಂದ್ಬಿಟ್ಟಿದೆ. ಇಷ್ಟು ಸಾಕು, ಈ ಅಮ್ಮ ಮೀನಾನ ಎಲೆಕ್ಷನ್ ನಿಂತ್ಕೋದೇ ಇರೋ ಹಾಗೆ ಮಾಡ್ತಾಳೆ ಹಾಗಂತ ವಿಶಾಲು ಅನ್ಕೊಂಡೋಗ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.